ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಮುಂದಕ್ಕೆ ದೀಪ ಪ್ರಜ್ವಲಿಸುವ ಮೂಲಕ ಕಚೇರಿಯನ್ನ ಉದ್ಘಾಟನೆ ಮಾಡಬೇಕಾಗಿ ಬದುಕುಗೋಷ್ಠಿಯನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡುವಂತಹ ಗೌರವಗಳಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾರೆ. ಈ ಪಂಚಾಯತ್ನ ಮೊದಲ ಗ್ರಾಮ ಪಂಚಾಯತ್ ಒಳಮಗುವಿನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ತ್ರಿವೇಣಿ ಕಲ್ಲಕರವರಿಂದ ಗಣಕಯಂತ್ರದ ಉದ್ಘಾಟನೆ. ಮನುಷ್ಯನ ಬದುಕಿಗೆ ಮೂಲಭೂತ ಅವಶ್ಯಕತೆ ಮತ್ತು ಅನಿವಾರ್ಯ. ಈ ದೃಷ್ಟಿಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ, 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡುವಂತಹ ಒಂದು ಅನುಕೂಲ, ಅಕ್ಷರಾಭ್ಯಾಸ, ಹಾಗೆ ಆರ್ಥಿಕ ಸ್ವಾವಲಂಬನೆ ಅದು ಕೂಡ ಬಹಳಷ್ಟು ಅಗತ್ಯ. ಈ ದೃಷ್ಟಿಯಲ್ಲಿ ದೂರದೃಷ್ಟಿತ್ವದಲ್ಲಿ ಮೂಡಿಬಂದಂಥ ಸಂಸ್ಥೆಯೇ ನಮ್ಮ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಬೆಳ್ತಂಗಡಿ. ಇದರ ಒಂದು ಪ್ರಮುಖ ಘಟ್ಟದಲ್ಲಿ ನಾವಿದ್ದೇವೆ. ಇಂದು ಕುಂಬ್ರ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. 23ನೇ ಶಾಖೆ, ಈ ಸಂಸ್ಥೆಯ ಹೆಮ್ಮರವಾಗಿ ಬೆಳೆಯುತ್ತಿರುವ ಈ ಸಂಸ್ಥೆಯ 23ನೇ ಶಾಖೆ ಪುತ್ತೂರು ತಾಲೂಕಿನ ಕುಂಬ್ರದಲ್ಲಿ ಇಂದು ವಿದ್ಯುಕ್ತವಾಗಿ ಎಲ್ಲ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ. ಇಂತಹ ಸಂಸ್ಥೆ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 22ನೇ ಶಾಖೆಯಾಗಿ 23ನೇ ಶಾಖೆಗೆ ಇವತ್ತು ಪಾದಾರ್ಪಣೆಗೊಳಿಸಿದೆ. ಹಾಗೆ ಇನ್ನೂ ವಿಸ್ತರಣೆಗೊಂಡು ಮೈಸೂರು ವಿಭಾಗದಲ್ಲಿ ಕೂಡ ಇನ್ನಷ್ಟು ಈ ಜಿಲ್ಲೆಯ ಹೊರಕ್ಕೆ ಹೋಗುವಂಥ ಒಂದು ದಾಪುಗಾಲನ್ನು ಕೂಡ ಮಾಡ್ತಾ ಇದೆ ಅನ್ನೋ ಹೇಳಿಕೆ ಬಹಳಷ್ಟು ಸಂತೋಷ ಪಡುತ್ತೇನೆ ಬಂಧುಗಳಿಗೆ. ಈ ಸಂಸ್ಥೆ 42,000ಕ್ಕೂ ಮಿಕ್ಕಿದ ಸದಸ್ಯ ಬಲ ಇದೆ. ರೂಪಾಯಿ 210 ಕೋಟಿ ಮಿಕ್ಕಿದ ಠೇವಣಿ, ರೂಪಾಯಿ 186 ಕೋಟಿ ಸಾಲ ಹಂಚಿಕೆ, ಹಾಗೆ ರೂಪಾಯಿ 1,250 ಕೋಟಿಗೂ ಮಿಕ್ಕಿದ ವ್ಯವಹಾರ ಮಾಡುವಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂಭ್ರಮ ಪಡುತ್ತೇನೆ, ಹೆಮ್ಮೆಯಾಗುತ್ತದೆ. ಇದಕ್ಕೆಲ್ಲರ ಗ್ರಾಹಕರ ಸಹಕಾರ, ಒಂದು ಹಸನ್ಮುಖಿಯಾಗಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ಸಹಕಾರ, ಹಾಗೆ ಒಂದು ಇದರ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರ ಒಂದು ಪರಿಶ್ರಮದಿಂದ ಇದು ಸಾಧ್ಯವಾಗಿದೆ. ಶ್ರೀ ಗುರುದೇವ ಈ ದೇಶ ಸಹಕಾರ ಸಂಘ ಇದರ 23ನೇ ಶಾಖೆಯಲ್ಲಿ ಕುಂಬ್ರ ಇವತ್ತು ಉದ್ಘಾಟನೆ ಆಗಿದೆ. ಇದಕ್ಕೆ ನಮ್ಮ ಊರಿನವರು ಮತ್ತು ನಮ್ಮವರೆಲ್ಲಾಗಿ ಇದನ್ನು ಒಳ್ಳೆಯ ಒಂದು ಬ್ಯಾಂಕ್, ಒಳ್ಳೆಯ ಕಾರ್ಯ ಆಗಬೇಕಂತ ನಾನು ಹೇಳುತ್ತಾ, ವೇದಿಕೆಯಲ್ಲಿ ಇದ್ದಂಥ ಗಣ್ಯರೇ, ಅಧ್ಯಕ್ಷರೇ ಮತ್ತು ಇಲ್ಲಿ ಸೇರಿದಂಥ ಪ್ರೀತಿಯ ಬಂಧುಗಳೇ, ಇದು ಮುಂದಕ್ಕೆ ಯಶಸ್ವಿ ಆಗಲಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಸ್ಥಾಪನೆಗೆ ಪರಮ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಸಂದೇಶ, ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಎಂಬ ಒಂದು ಸಂದೇಶದ ಫಲವಾಗಿ ನಮ್ಮೆಲ್ಲರ ನಾಯಕರು, ಜನಪ್ರಿಯ ಮಾಜಿ ಶಾಸಕರು, ಈ ಸಂಸ್ಥೆಯ ಮುಖ್ಯ ಪ್ರವರ್ತಕರಾಗಿ ಸೇವೆ ಸಲ್ಲಿಸಿದಂತಹ ಸನ್ಮಾನ್ಯ ದಿವಂಗತ ವಸಂತ ಬಂಗೇರರನ್ನು ಸ್ಮರಣೆ ಮಾಡುವುದು ನಮ್ಮ ಧರ್ಮ. ವಸಂತ ಬಂಗೇರರು, ಅದೇ ರೀತಿ ಎನ್ ಪದ್ಮನಾಭರವರು, ಕೆ ಜಿ ಬಂಗೇರರು, ಭಗೀರಥರವರು, ಇವರೆಲ್ಲ ಸೇರಿಕೊಂಡು ಒಂದು ಸಮಾಜದ ಅಭಿವೃದ್ಧಿಗಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ಎಂಬ ಒಂದು ಚಿಂತನೆಯ ಮೂಲಕ ಶ್ರೀ ಗುರುದೇವ ಎಜುಕೇಷನ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು 2007ರಲ್ಲಿ ಬೆಳ್ತಂಗಡಿಯಲ್ಲಿ ಪ್ರಾರಂಭ ಮಾಡಿ ಇವತ್ತು ಪ್ರಥಮ ದರ್ಜೆ ಕಾಲೇಜಾಗಿ ಸ್ವಂತ ಜಾಗದಲ್ಲಿ, ಸ್ವಂತ ಕಟ್ಟಡದಲ್ಲಿ ತುಂಬ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾಯಿದೆ. ಅದೇ ರೀತಿ 2008ರಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ, ಬಡಬಗ್ಗರಿಗೆ ಒಂದು ಆರ್ಥಿಕ ಸಂಸ್ಥೆ ಬೇಕು, ನಮ್ಮದೇ ಆದ ಒಂದು ಬ್ಯಾಂಕ್ ಬೇಕು.
ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ, ಇತರ ಬ್ಯಾಂಕುಗಳಲ್ಲಿ ಸರಿಯಾದ ಪಾಪದವರಿಗೆ, ಕಷ್ಟದವರಿಗೆ, ಅಶಕ್ತರಿಗೆ ಸಾಲ ವಿಚಾರ ಆಗಲಿ ಯಾವುದೇ ವಿಚಾರದಲ್ಲಿ ಸ್ಪಂದನೆ ಕಡಿಮೆ. ಈ ಸಂದರ್ಭದಲ್ಲಿ ಒಂದು ಬ್ಯಾಂಕ್ ಬೇಕೆಂಬ ಚಿಂತನೆಯ ಪ್ರಕಾರ 2008ರಲ್ಲಿ ಪ್ರಾರಂಭ ಮಾಡಿ, ಪ್ರಾರಂಭದ ಅಧ್ಯಕ್ಷರು KG ಬಂಗೇರ್ರ ಒಂದು ನೇತೃತ್ವದಲ್ಲಿ ಈ ಸಂಸ್ಥೆ ಪ್ರಾರಂಭವಾಯಿತು. ಬೆಳ್ತಂಗಡಿ ಮುಖ್ಯ ಬಿಲ್ಲವ ಸಂಘದ ಒಂದು ಕಟ್ಟಡದಲ್ಲಿ. ಈ ಪ್ರಾರಂಭವಾದಂಥ ಸಂಸ್ಥೆ ಪ್ರಥಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯವ್ಯಾಪ್ತಿ, ಆನಂತರ 2 ಜಿಲ್ಲೆ, ಉಡುಪಿ ಜಿಲ್ಲೆಯ ಕಾರ್ಯವ್ಯಾಪ್ತಿ, ಪ್ರಕೃತ ಮೈಸೂರು ಪ್ರಾಂತ್ಯದ ಒಂದು ಕಾರ್ಯಕ್ಷೇತ್ರ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಈ ಕಾರ್ಯವ್ಯಾಪ್ತಿಯನ್ನು ಹೊಂದಿಕೊಂಡು ಪ್ರಕೃತ ಈ ಸಂಸ್ಥೆ 22 ಶಾಖೆಗಳನ್ನು ಹೊಂದಿದೆ. ಸ್ಥಾಪಕ ಅಧ್ಯಕ್ಷರಾದಂತಹ KG ಬಂಗೇರು 2.5 ವರ್ಷ ಆದ ನಂತರ ಈಗಿನ ಅಧ್ಯಕ್ಷರು ನಮ್ಮೆಲ್ಲ ಹಿರಿಯರಾದಂತಹ ಬಹುಶಃ 88 ಪ್ರಾಯದ ನಮ್ಮ ಅಧ್ಯಕ್ಷರು ಒಂದು ಸಮಾಜದ ಕಳಕಳಿಯ ಮೇಲೆ ಮಂಗಳೂರಿಂದ ಬಂದು ಆಡಳಿತ ಮಂಡಳಿಯ ವಿಶ್ವಾಸವನ್ನು ತೆಗೆದುಕೊಂಡು ಅವರ ಒಂದು ಈ ಸಮಯದಲ್ಲಿ ಅವಧಿಯಲ್ಲಿ 1ರಿಂದ 22 ಶಾಖೆಯಾಗಿ 23ನೇ ಶಾಖೆಗೆ ಇವತ್ತು ಪ್ರಾರಂಭೋತ್ಸವ ಆಗಿದೆ. ಯಾಕೆಂದರೆ ಅವರು ಸರ್ಕಾರಿ ಅಧಿಕಾರಿ ಆಗಿರುವಾಗಲೂ ದಿಟ್ಟ ನೇರ ನುಡಿಯ ಒಂದು ಅಧಿಕಾರಿಯಾಗಿ, ಕಟ್ಟುನಿಟ್ಟಿನ ವ್ಯಕ್ತಿಯಾಗಿ ಈ ಸಂಸ್ಥೆಯ ಒಂದು ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ನಡೆಸ್ತಾ ಇದ್ದಾರೆ. ಈ ಪ್ರಕಾರ ಅವರ ಒಂದು ಕನಸಿದೆ, 2025ಕ್ಕೆ 25 ಶಾಖೆ ಆಗಬೇಕು. ಬಹುಶಃ ಅವರ ಕನಸು ನನಸಾಗಲಿಕ್ಕೆ ವ್ಯವಸ್ಥೆ ಆಗಿದೆ. 23ನೇ ಶಾಖೆ ಇಲ್ಲಿ ಪ್ರಾರಂಭ ಆದರೆ 28ನೇ ಶಾಖೆ ವಾಮದ ಪದವಿನಲ್ಲಿ ಈ ತಿಂಗಳು 28ನೇ ಶಾಖೆ 24ನೇ ಶಾಖೆ ಆಗಲಿಕ್ಕೆ ದಿನನಿಶ್ಚಯ ಆಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದೇ ರೀತಿ 25ನೇ ಶಾಖೆ ಸರಪಾಡಿಯಲ್ಲಿ, ಕುಕ್ಕುದ ಕಟ್ಟೆಯಲ್ಲಿ ದಿನ ನಿಶ್ಚಯ ಆಗಲಿಲ್ಲ, ಆದರೂ ಜನವರಿ ಪ್ರಥಮ ವರ್ಷದಲ್ಲಿ ಪ್ರಾರಂಭ ಆಗ್ತದೆ. ತದನಂತರ 26ನೇ ಶಾಖೆ ಮೂಡುಬಿದ್ರೆಯಲ್ಲಿ ನಮ್ಮ ಸ್ವಂತ ಕಟ್ಟಡದಲ್ಲಿ ಆಗುವ ಕನಸನ್ನು ಕಾಣ್ತಾ ಇದ್ದೇವೆ. ಕೆಲಸ ಆಗ್ತಾ ಇದೆ. ಮುಖ್ಯವಾಗಿ ಶ್ರೀ ಗುರುದೇವ ಯುದ್ಧೋದ್ದೇಶ ಸಹಕಾರಿ ಸಂಘದಲ್ಲಿ ಎಲ್ಲ ಸಮುದಾಯದವರಿಗೆ ಮುಕ್ತ ಮೆಂಬರಿಕೆ ಅವಕಾಶ ಇದೆ. ಸುಮಾರು 43,000ದಷ್ಟು ಸದಸ್ಯರನ್ನು ಹೊಂದಿದೆ. ನಿನ್ನೆಯ ದಿನಕ್ಕೆ ಈ ಸಂಸ್ಥೆ 214 ಕೋಟಿ ಠೇವಣಿಯನ್ನು ಸಂಗ್ರಹಿಸಿ 189 ಕೋಟಿಯಷ್ಟು ಸಾಲವನ್ನು ನೀಡಿ 45 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ. ಒಂದು ಸಹಕಾರ ಕಾಯ್ದೆ ಪ್ರಕಾರ ನಾವು ಸಂಗ್ರಹಿಸಿದ ಠೇವಣಿಯ ಮೇಲೆ ಕನಿಷ್ಠ 20% ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಪ್ರಕಾರ ನಮ್ಮ ಸಂಸ್ಥೆಯ ಇನ್ವೆಸ್ಟ್ಮೆಂಟು 45 ಕೋಟಿ ಬೇರೆ ಬೇರೆ ಸಂಸ್ಥೆಯಲ್ಲಿದೆ. ಕಳೆದ ಮಾರ್ಚಿನಲ್ಲಿ 1,100 ಕೋಟಿಯ ವ್ಯವಹಾರ ಮಾಡಿ ಸತತವಾಗಿ ತರಗತಿಯ ಆಡಿಟಿನಲ್ಲಿ ಸತತವಾಗಿ ಸದಸ್ಯರಿಗೆ 15% ಡಿವಿಡೆಂಟನ್ನು ಹಂಚುತ್ತಾ ಬಂದಿದೆ. ಇಲ್ಲಿ ಒಂದು ಪ್ರಶ್ನೆ ಇದೆ. ಯಾಕೆಂದರೆ ಕೆಲವು ಸಹಕಾರಿ ಸಂಘಗಳಲ್ಲಿ ಸಹಕಾರಿ ಕಾಯ್ದೆ ಪ್ರಕಾರ 25% ಡಿವಿಡೆಂಟ್ ಕೊಡ್ಬೋದು, ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಆಡಳಿತ ಮಂಡಳಿಯ ಮುಂದಾಲೋಚನೆ, ಅಧ್ಯಕ್ಷರ ಮುಂದಾಲೋಚನೆ ಯಾಕೆಂದರೆ ಗರಿಷ್ಠ 15% ಡಿವಿಡೆಂಟ್, ಉಳಿದ ಮೊತ್ತ ಸಂಸ್ಥೆಯ ಆಸ್ತಿ, ಅಸೆಟ್. ನಮಗೆ 24, 25 ಅಥವಾ 20 ಕೊಡುವ ಶಕ್ತಿ ಇದ್ದರೂ ನಾವು ಗರಿಷ್ಠ 15% ಕೊಟ್ಟು ನಾವು ಸಂಸ್ಥೆಗೆ ಆಸ್ತಿಯನ್ನು ಇನ್ವೆಸ್ಟ್ಮೆಂಟ್ ಮೂಲಕ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ನಮ್ಮ 23 ಶಾಖೆಯಲ್ಲಿ 2 ಶಾಖೆಗಳು ಹಳೆ ಅಂಗಡಿ ಮತ್ತು
ಬೆಳುವಾಯಿ ಶಾಖೆ ಇದು ಸ್ವಂತ ಕಟ್ಟಡದಲ್ಲಿ ಇದೆ. ಅದೇ ರೀತಿ ಇನ್ನು ಹೊಸದಾದ ಆಗುವಂಥ ಮೂಡುಬಿದಿರೆ ಶಾಖೆಯು ಸ್ವಂತ ಕಟ್ಟಡದಲ್ಲೇ ಆಗಿದೆ. ಅದೇ ರೀತಿ 2016ರಲ್ಲಿ ನಮ್ಮ ಸಂಸ್ಥೆಗೆ ಒಂದು ಕೇಂದ್ರ ಕಚೇರಿ ಬೇಕು ಎಂಬ ಉದ್ದೇಶದಿಂದ ಸುಮಾರು 92 ಲಕ್ಷದಷ್ಟು ಪಾವತಿಸಿ 19.25 ಸೆನ್ಸಿನ ಒಂದು ಸ್ಥಳವನ್ನು ಖರೀದಿಸಿ ಭವ್ಯವಾದ, ಚಂದವಾದ, ಅಂದವಾದ 3 ಅಂತಸ್ತಿನ ಕಟ್ಟಡವನ್ನು ಸುಮಾರು 7 ಕೋಟಿ ಹತ್ತಿರ 7 ಕೋಟಿಯಷ್ಟು ವೆಚ್ಚ ಮಾಡಿ ಈಗಾಗಲೇ ಲೋಕಾರ್ಪಣೆ ಮಾಡಿದ ವಿಚಾರ ಹೆಚ್ಚಿನವರಿಗೆ ಗೊತ್ತಿದೆ. ಹೆಚ್ಚಿನವರು ಆ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದೀರಿ. ಇದೆಲ್ಲ ನಮ್ಮ ಸ್ವಂತ ದುಡ್ಡು, ಯಾವುದೇ ಒಂದು ಪೈಸೆ ಸಾಲ ಮಾಡದೆ, ಯಾರ ಇಲಾಖೆಯ ಅಥವಾ ಯಾರಿಂದಲೂ ಪರ್ಮಿಷನ್ ಅಗತ್ಯ ಇಲ್ಲದೆ ನಮ್ಮ ಸ್ವಂತ ಆಡಳಿತ ಮಂಡಳಿಯ ನಿರ್ಧಾರದ ಪ್ರಕಾರ ಭವ್ಯವಾದ, ಸುಂದರವಾದ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿದೆ. ಅದೇ ರೀತಿ ಈ ಸಂಸ್ಥೆಯ ಮೂಲಕ ಎಲ್ಲ ಥರದ ಠೇವಣಿಯನ್ನು ನಾವು ಸಂಗ್ರಹಣೆ ಮಾಡ್ತೇವೆ. ಇದ್ದವರಿಂದ ಠೇವಣಿ, ಅಗತ್ಯ ಇದ್ದವರಿಗೆ ಸಾಲ, ಠೇವಣಿಗೆ ಅತ್ಯುನ್ನತ ಒಳ್ಳೆಯ ಬಡ್ಡಿದರ, ಅದೇ ರೀತಿ ಕನಿಷ್ಠ ಬಡ್ಡಿಯಲ್ಲಿ ಕೃಷಿ ಒಂದು ಸಾಲ ಬಿಟ್ಟು ಬಾಕಿ ಉಳಿದ ಎಲ್ಲ ರೀತಿಯ ಸಾಲವನ್ನು ನಮ್ಮ ಸಂಸ್ಥೆಯ ಮೂಲಕ ನೀಡ್ತಾ ಇದೆ. ಉದಾಹರಣೆಗೆ ಚಿನ್ನಾಭರಣದ ಸಾಲ .9999 ಪಾಯಿಂಟ್ನಲ್ಲಿ ಗ್ರಾಮಿಗೆ 6,000ದಷ್ಟು ನಾವು ಚಿನ್ನಾಭರಣ ಸಾಲ ನೀಡ್ತಾ ಇದ್ದೇವೆ. ಅದೇ ರೀತಿ ವಾಹನ ಸಾಲ ಇರ್ಬೋದು, ಅಡಮಾನ ಸಾಲ ಇರ್ಬೋದು, ಇತರ ಸಾಲ ಇರ್ಬೋದು, ಯಾವುದೇ ರೀತಿಯ ಸಾಲವನ್ನು ಒಬ್ಬ ವ್ಯಕ್ತಿಗೆ ಗರಿಷ್ಠ 5 ಕೋಟಿಯಷ್ಟು ಸಾಲ ನೀಡುವ ವ್ಯವಸ್ಥೆ ಸರಕಾರದಿಂದ ನಮ್ಮ ಸಂಸ್ಥೆ ಪಡ್ಕೊಂಡಿದೆ. ಒಬ್ಬ ವ್ಯಕ್ತಿಗೆ ಅವನ ಹತ್ರ ಕೊಡುವಂಥ ದಾಖಲೆ ಅಸೆಟ್ ಇದ್ದರೆ 5 ಕೋಟಿಯಷ್ಟು ಸಾಲ ನೀಡುವ ವ್ಯವಸ್ಥೆ. ಮುಖ್ಯವಾಗಿ ಇವತ್ತಿನ ದಿನದಲ್ಲಿ ಸಾಲ ಬೇಕಂದರೆ ನಾವು ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಬೇರೆ ಬೇರೆ ಬ್ಯಾಂಕುಗಳಿಗೆ ಸಾಲ ಕೇಳಲಿಕ್ಕೆ ಹೋದಾಗ ನಮಗೆ ಬೇರೆ ಬೇರೆ ರೀತಿಯ ದಾಖಲೆ ಕೊಡಬೇಕು ಅಂತ ಬಹುಶಃ ಒಂದಷ್ಟು ಸಲ ನಮ್ಮನ್ನು ಕುಣಿಸಿ ಲಾಸ್ಟಿಗೆ ಈರಿನ ಸಾಲ ಹೆಡ್ ಆಫೀಸರ್ IG ಅಂತ ಒಂದು ಮಾತು ಬರ್ತದೆ. ಮುಖ್ಯವಾಗಿ ಸಾಲ ತಗೊಳ್ಳುವವನು ಅಗತ್ಯಕ್ಕೆ ಎಷ್ಟು ಬೇಗ ಸಿಕ್ಕಿದರೆ ಅಷ್ಟು ಅವನಿಗೆ ಅನುಕೂಲ. ಆ ದೃಷ್ಟಿಯಿಂದ ನಮ್ಮ ಆಡಳಿತ ಮಂಡಳಿ ಪ್ರತಿಯೊಂದು ಶಾಖಾ ವ್ಯವಸ್ಥಾಪಕರಿಗೆ ಸರಿಯಾದ ದಾಖಲೆ ಕೊಟ್ಟರೆ 1 ಲಕ್ಷದ ಮಿತಿಯನ್ನು ಶಾಖಾ ವ್ಯವಸ್ಥಾಪಕರಿಗೆ ಆಡಳಿತ ಮಂಡಳಿ ಕೊಟ್ಟಿದೆ. ಅದೇ ರೀತಿ ಶಾಖೆಯ ಮೂಲಕ ದಾಖಲೆ ಪತ್ರಗಳನ್ನು ಎಷ್ಟು ಬೇಗ ಕಳಿಸ್ತಿರೋ ಅಷ್ಟು ಬೇಗ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ 3 ಲಕ್ಷದ ಮಿತಿಯನ್ನು ಕೊಟ್ಟಿದ್ದಾರೆ. 5 ಲಕ್ಷದ ಮಿತಿಯನ್ನು ನನಗೆ ಕೊಟ್ಟಿದ್ದಾರೆ. ವಾರಕ್ಕೆ 2 ಸಲ ಸಾಲದ ಉಪಸಮಿತಿಯ ಮೀಟಿಂಗ್ ಆಗ್ತದೆ. ಯಾವುದೇ ಒಂದು ಸಾಲಗಾರನ ಅರ್ಜಿ ಪೆಂಡಿಂಗ್ ಇರೋದಿಲ್ಲ. ಹೀಗಾಗಿ ಎಷ್ಟು ಬೇಗ ನಾವು ಸಾಲ ಕೊಡ್ತೇವೋ ಅಷ್ಟು ಗ್ರಾಹಕನಿಗೆ ಪ್ರಯೋಜನ ಆಗ್ತದೆ. ಈ ಉದ್ದೇಶದಿಂದ ಆಡಳಿತ ಮಂಡಳಿ ವಿಶ್ವಾಸವಿಟ್ಟು ಈ ಒಂದು ವ್ಯವಸ್ಥೆಯನ್ನು ಮಾಡಿ, ಅದೇ ರೀತಿ ಸಾಲದ ವಸೂಲಿಯು ನಾವು ಅಷ್ಟೇ ಶೀಘ್ರದಲ್ಲಿ ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ ಯಾವ ದಾಕ್ಷಿಣ್ಯ ಇರುವುದಿಲ್ಲ ನಮಗೆ ಅವ್ರದ್ದು. ನಾವು ಅವರು ಕೇಳಿದ ಹೊತ್ತಿಗೆ ಸಾಲ ಕೊಟ್ಟಿದ್ದೇವೆ. ಅದೇ ರೀತಿ ಕಂತು ವಾಯ್ದೆ ಆಗುವಾಗ ನಮಗೆ ಸಾಲ ಬರಬೇಕು. ಅದೇ ರೀತಿ ನಮ್ಮ ಸಂಸ್ಥೆಯ ಸಾಲ ವಸೂಲಾತಿ 98.5 ಇದರಲ್ಲಿ ನಮ್ಮ ಸಂಸ್ಥೆ ನಡೀತಾ ಇದೆ. ಮುಖ್ಯವಾಗಿ ಸತತವಾಗಿ ಲಾಭ ಗಳಿಸಿದ್ದನ್ನು 15% ಡಿವಿಡೆಂಟ್ ಕೊಟ್ಟು ಉಳಿದ ಮೊತ್ತವನ್ನು ನಾವು ಎಸೆಟ್ ಆಗಿ ಸಂಸ್ಥೆಯ ಹೆಸರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆ ವ್ಯವಹಾರ ನಡಿಬೇಕಾದ್ರೆ ಗ್ರಾಹಕನಿಗೆ ನಿಂತ ಜಾಗದಲ್ಲಿ ಅವನ ಕೆಲಸ ಆಗಬೇಕು. ಇವತ್ತು ಒಂದು ಫಾಸ್ಟ್ ಯುಗ, ಯಂತ್ರಯುಗ ಅಂತ ಹೇಳ್ತಾರೆ.
ಯಾಕೆಂದರೆ ಎಲ್ಲ ರೀತಿಯ ವ್ಯವಸ್ಥೆ ಒಂದೇ ಸೂರಿನಡಿಯಲ್ಲಿ ಅಡಿಯಲ್ಲಿ ಆಗಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಆಡಳಿತ ಮಂಡಳಿ ಎಲ್ಲ ಶಾಖೆಗಳನ್ನು ಆನ್ಲೈನ್ ಮೂಲಕ ಪ್ರಪ್ರಥಮವಾಗಿ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ IFS ಕೋಡಿನ ಮೂಲಕ ಯಾವುದೇ ಊರಿಂದ, ಯಾವುದೇ ರಾಜ್ಯದಿಂದ ಅಥವಾ ಹೊರದೇಶದಿಂದ ಅವರವರ ಖಾತೆಗೆ ಒಂದು ಹಣವನ್ನು ವರ್ಗಾವಣೆ ಮಾಡುವ ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿ ಇದೆ. ಅದೇ ರೀತಿ ಆನ್ಲೈನ್ ಮೂಲಕ ಅವರ ವ್ಯವಹಾರ, ಮುಖ್ಯವಾಗಿ ಪಿಗ್ಮಿ, ಇದನ್ನು ಒಂದು ಫೋನಿನ ಮೂಲಕ ಸಂಗ್ರಹಣೆ ಮಾಡುವ ವ್ಯವಸ್ಥೆಯು ನಮ್ಮ ಸಂಸ್ಥೆಯ ಮೂಲಕ ಈ IFS ಕೋಡಿನಿಂದ ಬಂದ ಕಾರಣದಿಂದ ಆಗಿದೆ. ಮುಖ್ಯವಾಗಿ ಇಷ್ಟೆಲ್ಲ ವ್ಯವಹಾರ ಮಾಡುವಾಗ ಒಂದು ಪರಿಪಕ್ವವಾದ ಒಳ್ಳೆಯ ಆಡಿಟ್ನ ಮೂಲಕ ಸರ್ಕಾರದಿಂದ ಆಡಿಟನ್ನು ಮಾಡಿಸಿ ಸತತವಾಗಿ ಎ ತರಗತಿಯಲ್ಲಿರುವ ಸಂಸ್ಥೆಯಾಗಿದೆ. ಇದರೊಟ್ಟಿಗೆ ಸಾರ್ವಜನಿಕ ಸಂಸ್ಥೆಯಾಗಿ ಸಮಾಜದಿಂದ ಗಳಿಸಿದಂಥ ಲಾಭವನ್ನು ಸಮಾಜಕ್ಕಾಗಿ ಒಂದು ವಿತರಣೆ ಮಾಡುವ ವ್ಯವಸ್ಥೆ ನಮ್ಮ ಆಡಳಿತ ಮಂಡಳಿ ಹಮ್ಮಿಕೊಂಡಿದೆ. ಯಾಕೆಂದರೆ ಇವತ್ತಿನ ದಿನದಲ್ಲಿ ಕಡು ಮಕ್ಕಳಿಗೆ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಒಂದು 5 ರಿಂದ 6 ಲಕ್ಷದಷ್ಟು ವಿದ್ಯಾರ್ಥಿ ವೇತನವನ್ನು ಶ್ರೀ ಗುರುದೇವ ಕಾಲೇಜಿನ ಬಡ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇವೆ. ಅದರೊಟ್ಟಿಗೆ ಪ್ರಾರಂಭದಲ್ಲಿ 4 ವಿದ್ಯಾರ್ಥಿಗಳನ್ನು, ಎಂಜಿನಿಯರಿಂಗ್ ಸ್ಟೂಡೆಂಟ್ 4 ಮಕ್ಕಳಿಗೆ ಸಂಪೂರ್ಣ ಅವರ ವಿದ್ಯೆಯ ಖರ್ಚನ್ನು ಭರಿಸಿ ಅವರನ್ನು ಸ್ವಂತ ಕಾಲಿನಲ್ಲಿ ನಿಲ್ಲುವ ಹಾಗೆ ಈ ಸಂಸ್ಥೆ ಮಾಡಿದೆ. ಒಂದು ಮೆಡಿಕಲ್ ಸ್ಟೂಡೆಂಟಿಗೆ ಸತತವಾಗಿ 5 ವರ್ಷ ಒಂದು ಕನಿಷ್ಠ 75,000ದಷ್ಟು ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ನೀಡಿ ಆ ಒಂದು ಮೆಡಿಕಲ್ ಸ್ಟೂಡೆಂಟ್ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ MDಗೆ ತಯಾರಾಗ್ತಾ ಇದೆ. ಅದೇ ರೀತಿ ಸಮಾಜದ ಸಂಘ ಸಂಸ್ಥೆಗಳಿಗೆ, ಅಶಕ್ತರಿಗೆ ರೀತಿಯ ಬೇರೆ ಬೇರೆ ರೀತಿಯ ನೆರವನ್ನು ಈ ಸಂಸ್ಥೆಯ ಮೂಲಕ ನೀಡ್ತಾ ಇದೆ. ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನಮ್ಮ ಸಂಸ್ಥೆಯ ನೌಕರರ ವೃಂದ, ನಮ್ಮ ಸಂಸ್ಥೆಯಲ್ಲಿ 97 ನಗುಮುಖದ ನೌಕರರಿದ್ದಾರೆ. ಯಾಕೆಂದರೆ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಆಡಳಿತ ವರ್ಗ ಮತ್ತು ಸಿಬ್ಬಂದಿ ವರ್ಗದ ಆ ಸಾಮರಸ್ಯ ಒಳ್ಳೆಯದಿದ್ದರೆ, ವಿಶ್ವಾಸ ಇದ್ದರೆ ಮಾತ್ರ ಸಂಸ್ಥೆ ನಡೆಯಲಿಕ್ಕೆ ಆಗ್ತದೆ. ಈ 97 ನೌಕರರನ್ನು ನಾವು ಯಾವ ರೀತಿ ತೆಗೆದುಕೊಂಡಿದ್ದೇವೆ ಅಂದರೆ, ಅವರ ಮೆರಿಟ್ ಮೇಲೆ ಯಾವುದೇ ಒಂದು ನಿರ್ದೇಶಕರಾಗಲಿ ಬಾಕಿಯವರಾಗಲಿ ಇನ್ಫ್ಲುಯೆನ್ಸ್ ಮಾಡಿ ತಗೊಳ್ಳಿಕ್ಕೆ ನಮ್ಮ ಸಂಸ್ಥೆಯಲ್ಲಿ ಅವಕಾಶ ಇಲ್ಲ. 97 ನೌಕರರನ್ನು ಸರಿಯಾದ ಪರೀಕ್ಷೆ ನಡೆಸಿ ಸರಿಯಾದ ಅರ್ಹತೆಯ ಮೂಲಕ ಯಾರಿಗೆ ಬೇಕೋ ಉದ್ಯೋಗ ಅವರಿಗೆ ಈ ಸಂಸ್ಥೆ 97 ನೌಕರಿಗೆ ಒಂದು ಕೆಲಸವನ್ನು, ನೌಕರಿಯನ್ನು ಕೊಟ್ಟಿದೆ. ಅದರೊಟ್ಟಿಗೆ 55 ಪಿಗ್ಮಿ ಸಂಗ್ರಾಹಕರು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ 55 ಮತ್ತು 97 ಕುಟುಂಬಗಳು ಆವತ್ತು ಹುಟ್ಟು ಹಾಕಿದ ಶ್ರೀ ಗುರುದೇವ ಸಂಸ್ಥೆಯಿಂದಾಗಿ ಆಶ್ರಯವನ್ನು ಪಡಿತಾ ಇದೆ. ಮುಖ್ಯವಾಗಿ ಇದನ್ನೆಲ್ಲ ಸಮಾಜ, ಸಂಘ ಸಂಸ್ಥೆ ಗಮನದಲ್ಲಿಟ್ಟು ಪರಿಶೀಲನೆ ಮಾಡಿ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರಿ ಸಂಘ ಎಂಬ ಒಂದು ಪ್ರಶಸ್ತಿ, ಕಳೆದ ಸಲ ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅದೇ ರೀತಿ ಯುವವಾಣಿ ಕೇಂದ್ರ ಸಮಿತಿ ಜಯಂತಣ್ಣ ಅವರ ಅಧ್ಯಕ್ಷರ ಅವಧಿಯಲ್ಲಿ ನಮ್ಮ ಸಂಸ್ಥೆಗೆ ಕೇಂದ್ರ ಸಂಸ್ಥೆಯಿಂದ ಯುವವಾಣಿ ಪ್ರಶಸ್ತಿ, ಇನ್ನಿತರ ಬೇರೆ ಬೇರೆ ಪ್ರಶಸ್ತಿಯನ್ನು ಈ ಸಂಸ್ಥೆ ತನ್ನ ಮುಡಿಗೇರಿಸಿಕೊಂಡಿದೆ. ಮುಖ್ಯವಾಗಿ ನಾವೊಂದು ಸಂಸ್ಥೆ ಪ್ರಾರಂಭ ಮಾಡಬೇಕಾದ್ರೆ ಪ್ರಥಮವಾಗಿ ಆ ಊರಿಗೆ ಹೋಗಿ ಸಮೀಕ್ಷೆ ಮಾಡಿ ನಮಗೆ ಅವಕಾಶ ಇದೆಯೋ ಇಲ್ಲವೋ ಎಂಬ ವಿಚಾರವನ್ನು ಮಾಡಿ ಆಡಳಿತ ಮಂಡಳಿಯ ಗಮನಕ್ಕೆ ತಂದು ಸರಕಾರದಿಂದ ಇಲಾಖಾ ಅನುಮತಿಯನ್ನು ಪಡಕೊಂಡು ಆ ಶಾಖೆ ಪ್ರಾರಂಭ ಮಾಡಬೇಕಾದ್ರೆ
ಪ್ರಥಮವಾಗಿ ಆ ಊರಿಗೆ ಹೋಗಿ ಹಲವು ಗಣ್ಯರನ್ನು ಸಂಘ ಸಂಸ್ಥೆಗಳನ್ನು ಭೇಟಿಯಾಗಿ ಅವರ ಅಭಿಪ್ರಾಯದ ಮೇರೆಗೆ ನಾವು ಈ ಸಂಸ್ಥೆಯನ್ನು ಶಾಖೆಯನ್ನು ಪ್ರಾರಂಭ ಮಾಡ್ತೇವೆ. ಅದೇ ರೀತಿ ಕುಂಬ್ರಾ ಈ ಶಾಖೆಗೂ ನಾವು ಬಂದು ಅನೇಕ ಗಣ್ಯರನ್ನು ಸಂಘ ಸಂಸ್ಥೆಯವರನ್ನು ಭೇಟಿ ಮಾಡಿ ಅವರ ಒಂದು ಅಭಿಪ್ರಾಯದ ಮೇಲೆಗೆ ನೀವು ಬನ್ನಿ, ನಿಮಗೆ ಸಹಕಾರ ನೀಡ್ತೇವೆ ಎಂಬ ಭರವಸೆ ಮೇಲೆ ನಾವು 1 ತಿಂಗಳು ಫೀಲ್ಡ್ ವರ್ಕ್ ನಮ್ಮ ಸಂಸ್ಥೆಯ ನೌಕರರು ಮಾಡ್ತಾಯಿದ್ದರು. ಯಾವುದೇ ಒಂದು ಶಾಖೆ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಹತ್ರ ಒಂದು ಗುರಿ ಇದೆ. ಒಂದು ಶಾಖೆ ಆಗಬೇಕಾದ್ರೆ ಕನಿಷ್ಠ 1 ಕೋಟಿ ಠೇವಣಿ, 500ಕ್ಕೆ ಮಿಕ್ಕಿ ಒಂದು ಮೆಂಬರ್ಶಿಪ್ಪು ಆಗಬೇಕು. ಕಳೆದ ಪುರುಷರ ಕಟ್ಟೆಯಲ್ಲಿ ನಾವು ಒಂದು ಶಾಖೆ ಓಪನ್ ಆಗುವ ದಿವಸ 2.25 ಕೋಟಿ 600ಕ್ಕೂ ಹೆಚ್ಚು ಮೆಂಬರ್ಶಿಪ್ ಆಗಿದೆ. ಆದರೆ ಕುಂಬ್ರಾದಲ್ಲಿ ನಿನ್ನೆಯ ದಿನಕ್ಕೆ ನಮಗೆ 85 ಲಕ್ಷ ಮೆಂಬರ್ಶಿಪ್ಪು, 85 ಲಕ್ಷ ಠೇವಣಿ, 400 ಮೆಂಬರ್ಶಿಪ್ ಆಗಿದೆ. ನಮ್ಮ ಗುರಿಯಲ್ಲಿ ಬಹುಶಃ ಸಾಧನೆ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಕಮ್ಮಿ ಆಯಿತು ಅಂತ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರ ಸಹಕಾರ ಇದೆ. ನೀವು ಒಂದು ಸಲ ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟು ನಮ್ಮ ನೌಕರರಿಂದ ನಿಮಗೆ ಮನಸ್ಸಿಗೆ ಸಮಾಧಾನ ಆದರೆ ನೀವು ವ್ಯವಹಾರ ಮಾಡಿ. ಮುಖ್ಯವಾಗಿ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ಸಹಕಾರಿ ಸಂಘಗಳಿದ್ದಾವೆ. ನಾವು ಯಾವುದೇ ಸಹಕಾರಿ ಸಂಘಗಳಲ್ಲಿ ಫೈಟಿಗೆ ಹೋಗುವುದಿಲ್ಲ. ಅವರ ವಿಚಾರದಲ್ಲಿ ನಮ್ಮ ಏನು ಧ್ಯೇಯ ಉಂಟು, ನಮ್ಮ ಏನು ಪಾಲಿಸಿ ಉಂಟು, ಆ ಪಾಲಿಸಿ ಪ್ರಕಾರ ನಾವು ನಮ್ಮ ವ್ಯವಹಾರವನ್ನು ಮಾಡ್ತೇವೆ. ಮುಖ್ಯವಾಗಿ ಹಲವು ರೀತಿಯ ಗ್ರಾಹಕರಿದ್ದಾರೆ. ಯಾಕೆಂದರೆ ಇವತ್ತಿನ ದಿನದಲ್ಲಿ ಅನೇಕ ಸಂಘ ಸಂಸ್ಥೆ ಸೊಸೈಟಿಗಳು ಬರ್ತಾ ಇದ್ದಾವೆ, ಶಾಖೆಗಳಾಗ್ತಾ ಇದ್ದಾವೆ, ಬೇರೆ ಬೇರೆ ಹುಟ್ಟಿಕೊಳ್ತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಕೆಲವು ಗ್ರಾಹಕರು ಆಲೋಚನೆ ಮಾಡ್ತಾರೆ, ಆಡಳಿತ ಮಂಡಳಿಯಲ್ಲಿ ಯಾರಿದ್ದಾರೆ, ಅಧ್ಯಕ್ಷರು ಯಾರು, ನೌಕರರು ಯಾರಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಹೇಗುಂಟು, ಎಷ್ಟು ರಿಕವರಿ ಉಂಟು, ಎಷ್ಟು ಅಸೆಟ್ ಉಂಟು. ಕೆಲವು ಗ್ರಾಹಕರು ನಮ್ಮನ್ನು ಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ಒಂದು ಶಾಖೆಯಲ್ಲಿ ಒಂದು ಗರಿಷ್ಠ ಡೆಪಾಸಿಟ್ ಇಟ್ಟು ವಾಯಿದೆಗೆ ಆಗುವಾಗ ಅಥವಾ ವಾಯಿದೆಗೆ ಮುಂಚೆ ಮ್ಯಾನೇಜರ್ ನನಗೆ ನನ್ನ ಡೆಪಾಸಿಟ್ ಸ್ವಲ್ಪ ಅಗತ್ಯ ಉಂಟು, ನಾನು ನಾಳೆ ಬರ್ತೇನೆ. ಆಯ್ತು ಸರ್, ನೀವು ನಾಳೆ ಬನ್ನಿ. ಸರಿ, ಏನಾಗಬೇಕು? ಹೀಗೆ ನನ್ನ ಡೆಪಾಸಿಟ್ ಬೇಕು. ಸರಿ, ನಿಂತ ಹೆಜ್ಜೆಯಲ್ಲಿ ಅವರ ಎಷ್ಟೇ ಮೊತ್ತ ಇರಲಿ ನಾವು ಅವರಿಗೆ ವ್ಯವಸ್ಥೆ ಮಾಡ್ತೇವೆ. 4 ದಿವಸ ಬಿಟ್ಟು ಅದೇ ಗ್ರಾಹಕ ಆ ಶಾಖೆಯ ಮ್ಯಾನೇಜರಿಗೆ ಫೋನ್ ಮಾಡ್ತಾರೆ, ಏನ ಬೇಲೆ ಐಜಿ ಮ್ಯಾನೇಜರ್ ಈರಿಗೆ ದುಡ್ಡು ಬೋಡ ಅಂತ. ಯಾಕೆಂದರೆ ಇವತ್ತು ಕೆಲವು ಸಂಸ್ಥೆಗಳಲ್ಲಿ ಹೆಚ್ಚು ಬಡ್ಡಿ ಕೊಡ್ಬೋದು. ಆದರೆ ಒಂದು ಬ್ಯಾಲೆನ್ಸ್ ತಗೊಂಡಂಥ ಠೇವಣಿಗೂ ಕೊಡುವಂಥ ಸಾಲಕ್ಕೂ ಒಂದು ಅನುಪಾತ ಇದೆ. ಆ ಅನುಪಾತದಲ್ಲಿ ಹೋಗಬೇಕಾದ್ರೆ ನಾವು ಒಂದು ನಿರ್ದಿಷ್ಟ ಬಡ್ಡಿ ಕೊಡಬೇಕು. ಅದೇ ರೀತಿ ಸಾಲಕ್ಕೆ ಒಂದು ಆದಷ್ಟು ಕಡಿಮೆ ಬಡ್ಡಿ ಇಡಬೇಕು. ಈ ಉದ್ದೇಶದಿಂದ ಒಳ್ಳೆಯ ಆಕರ್ಷಣೀಯಕರವಾದ ಬಡ್ಡಿಯನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಸಂಸ್ಥೆಯ ಒಂದು ಯೋಜನೆ, ಲಾಖ್ಪತಿ ಯೋಜನೆ ಅಂತ ಒಂದು RD ಸ್ಕೀಮ್ ಉಂಟು. ಯಾಕೆಂದರೆ 1,000ದಷ್ಟು ತಿಂಗಳಿಗೆ ಕಟ್ಟಿದರೆ 75 ತಿಂಗಳು 75,000 ಆಗ್ತದೆ. ಅವನಿಗೆ ಕೊಡುವಾಗ 1 ಲಕ್ಷ ಕೊಡ್ತೇವೆ. ಲಾಖ್ಪತಿ ಸ್ಕೀಮ್, ಬೇರೆ ಬೇರೆ ಥರದ ಠೇವಣಿಯ ಯೋಜನೆಯ ಸ್ಕೀಮ್ ಇದೆ. ಅದೇ ರೀತಿ ಸಾಲದ ವ್ಯವಸ್ಥೆ ಇದೆ. ಇದನ್ನೆಲ್ಲ ನೀವು ಬಳಸಿಕೊಂಡು ನಮ್ಮ ಸಂಸ್ಥೆಗೆ ಒಂದು ಸಲ ಭೇಟಿ ಕೊಟ್ಟು ನಮ್ಮ ಸಂಸ್ಥೆಯ ವ್ಯವಹಾರ ನಿಮಗೆ ಸಮಾಧಾನ ತಂದರೆ ನೀವು ನಮ್ಮೊಟ್ಟಿಗೆ ಇರಿ ಅಂತ ಹೇಳುತ್ತಾ ಇವತ್ತಿನ ದಿನದಲ್ಲಿ ಲೋಕಾರ್ಪಣೆ ಆಗಿದೆ ಕುಂಬ್ರಾ ಶಾಖೆ 23. ಈ ಶಾಖೆಯನ್ನು ಬೆಳೆಸುವಲ್ಲಿ ನಿಮ್ಮ ಸಹಕಾರ ಅತಿ ಅಗತ್ಯ. ಈ ಶಾಖೆಯ ವ್ಯವಸ್ಥಾಪಕರಾಗಿ ಅಶ್ವಥ್ ಮತ್ತು ಸಿಬ್ಬಂದಿ ವರ್ಗ
ಸಿಬ್ಬಂದಿ ವರ್ಗ. ಇನ್ನೊಬ್ಬ KJ. ನಮ್ಮ ಸಂಸ್ಥೆಯ ಶಾಖಾ ವ್ಯವಸ್ಥಾಪಕರಾಗಿ ಸನ್ಮಾನ್ಯ ಅಶ್ವಥ್ ಕುಮಾರರು, ಅದೇ ರೀತಿ 2 ನೌಕರರು ಸಿಬ್ಬಂದಿ ವರ್ಗ ಇದ್ದಾರೆ. ಇವರ ಒಂದು ನೇಮಕದ ಮೂಲಕ ಈ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಎಲ್ರಿಗೂ ಪುನೊಮ್ಮೆ ವಂದಿಸ್ತಾ ನನ್ನ ಮಾತಿಗೆ ಕೊನೆ ಹೇಳುತ್ತೇನೆ. ಜೈ ಸಾಕಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆದಂತಹ ನಮ್ಮ ಒಂದು ಸಂಸ್ಥೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಹ ಒಂದು ಸಂಸ್ಥೆಯಾಗಿ ಬೆಳೆದಿದೆ ಅಂತೇಳಿದರೆ ಅದು ನಮ್ಮೆಲ್ಲರಿಗೆ, ನಮ್ಮ ಜಿಲ್ಲೆಯ ಎಲ್ಲ ಜನತೆಗೆ ಒಂದು ಬಹಳ ಗೌರವದ ವಿಚಾರ. ಪುತ್ತೂರಿನಲ್ಲಿ 3 ಶಾಖೆಯನ್ನು ಗುರುದೇವ ಸಹಕಾರಿ ಸಂಘ ಬೆಳ್ತಂಗಡಿ ಇವರು ಪ್ರಾರಂಭ ಮಾಡಿದ್ದಾರೆ. ನನ್ನ ಸುಯೋಗ ಅಂತೇಳಿ ಭಾವಿಸ್ತೇನೆ. 3 ಶಾಖೆಗಳನ್ನು ಕೂಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ನನ್ನ ಬಾಲಿಗೆ ಸಿಕ್ಕಿದೆ. ಇವತ್ತು ಕೂಡ ಎಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಗಳಲ್ಲಿ ಈ ಜಾಗದ ಎಲ್ಲ ಸರ್ವ ಸಾನ್ನಿಧ್ಯಗಳಲ್ಲಿ ಪ್ರಾರ್ಥನೆ ಮಾಡಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇನೆ. ಬಹುಶಃ ಈ ಕಚೇರಿ ಇವತ್ತು ಮೋನಪ್ಪನನ್ನು ನಾನು ಉಲ್ಲೇಖ ಮಾಡಲಿಲ್ಲ. ಈ ಸಂಸ್ಥೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ವಿಶೇಷ ಅಧಿಕಾರಿ ಮೋನಪ್ಪಣ್ಣನವರು. ಅವರು ಯಾವತ್ತೂ ನಮ್ಮಲ್ಲಿ ಸಂಪರ್ಕದಲ್ಲಿ, ಎಲ್ಲ ವಿಚಾರದಲ್ಲಿ ಸಂಪರ್ಕದಲ್ಲಿ ಇರ್ತಾರೆ. ಇವತ್ತು ಈ ಭಾಗದಲ್ಲಿ ಮೋನಪ್ಪನ ಹೇಳಿದರು, ನಮಗೆ ಸ್ವಲ್ಪ ಡೆಪಾಸಿಟಿನ ಕೊರತೆ ಆಗಿದೆ ಅಂತೇಳಿ. ಖಂಡಿತ ಕೊರತೆ ಆಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಪುತ್ತೂರಿನಲ್ಲಿರುವ ಎಲ್ಲ ಶಾಖೆಗಿಂತ ಹೆಚ್ಚಿನ ಒಂದು ಡೆಪಾಸಿಟ್ ಮತ್ತು ಎಲ್ಲ ರೀತಿಯ ಸಹಕಾರದಲ್ಲಿ ಈ ಸಂಸ್ಥೆ ಬೆಳೀತದೆ ಅಂತೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಪುತ್ತೂರಿನಿಂದ ಕೂಡ 3 ಮಂದಿ ನಿರ್ದೇಶಕರು ತಮ್ಮ ಸಂಸ್ಥೆಯಲ್ಲಿದ್ದಾರೆ. 3 ಮಂದಿ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಇರುವವರು ಕ್ರಿಯಾಶೀಲ ವ್ಯಕ್ತಿಗಳು. ಇವತ್ತು KP ದಿವಾಕರ್ ಇರ್ಬೋದು ಹಿರಿಯರು, ಅದರ ನಂತರ ಡಾಕ್ಟರ್ ರಾಜಾರಾಮರವರು, ಅವರು ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ದುಡಿದುಕೊಂಡಿರುವವರು. ಅದೇ ರೀತಿ ಆನಂದ ಪೂಜಾರಿ ಅವರು ಒಂದು ಸಹಕಾರಿ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಿವೃತ್ತಿ ಹೊಂದಿದವರು. ಇಂಥ ಪ್ರಮುಖರು ಈ ತಾಲೂಕಿನವರು ಕೂಡ ಇದರಲ್ಲಿ ಇದ್ದಾರೆ. ಅದರೊಟ್ಟಿಗೆ ಈ ಒಂದು ಕಟ್ಟಡದ ಮಾಲಕ ಜಯಂತ್ ನಡುಬೈಲ್ರವರು ನನ್ನ ಮಿತ್ರರು, ಅವರು ಕೂಡ ತಮ್ಮೊಟ್ಟಿಗೆ ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ ಅಂತ ಹೇಳುವುದನ್ನು ನಾನು ನೋಡಿದ್ದೇನೆ. ಈ ಎಲ್ಲ ಕಾರಣಗಳಿಂದ ಈ ಸಂಸ್ಥೆ ಬಹಳ ಉತ್ತಮವಾಗಿ ಬೆಳೀತದೆ ಎಂಬ ಒಂದು ಆಶಾಭಾವನೆ ನನಗಿದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ತಾವು ಉಲ್ಲೇಖ ಮಾಡಿದಿರಿ, 1,000 ಕೋಟಿಗಿಂತ ಹೆಚ್ಚಿನ ವ್ಯವಹಾರವನ್ನು ಮಾಡಿದ್ದೇವೆ ಅಂತೇಳಿದರೆ, ಅದು ಮಾಡಿದೆ ಅಂತೇಳಿದರೆ ಅದಕ್ಕೆ ನಿರ್ದೇಶಕರ ಎಲ್ಲ ಹಿರಿಯ ನಿರ್ದೇಶಕರು ನಾನು ನೋಡ್ತಾ ಇದ್ದೇನೆ. ಈಗ ಭಗೀರಥರಿರೋದು ಉಪಾಧ್ಯಕ್ಷರು, ಅವರು ವಕೀಲರು, ಎಲ್ಲರೂ ಹಿರಿಯರು, ನಿರ್ದೇಶಕರೆಲ್ಲ ಹಿರಿಯರು ಮತ್ತು ಬಹಳ ಕ್ರಿಯಾಶೀಲರಿದ್ದಾರೆ ಮತ್ತು ಭಾರಿ ಪ್ರಾಮಾಣಿಕವಾಗಿ ಎಲ್ಲ ಸ್ತರಗಳಲ್ಲಿ ಕೆಲಸ ಕಾರ್ಯ ಮಾಡಿದವರು. ಇವತ್ತು ಸಿಬ್ಬಂದಿ ವರ್ಗದವರು, ಅದು ಅಶ್ವಥ್ ಕುಮಾರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ಬೋದು, ಇಲ್ಲಿಯ ಶಾಖಾ ವ್ಯವಸ್ಥಾಪಕ ಇರ್ಬೋದು, ಎಲ್ಲರೂ ಕೂಡ ನಾನು ಎಲ್ಲ ಹಂತದಲ್ಲಿ ಎಲ್ಲ ಬ್ರಾಂಚ್ಗಳಲ್ಲಿ ನೋಡ್ತಾ ಇದ್ದೇನೆ, ಬಹಳ ಕ್ರಿಯಾಶೀಲವಾಗಿ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಆದ್ದರಿಂದ ಗ್ರಾಹಕರು ಒಮ್ಮೆ ಬಂದವ, ಈಗ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮಲ್ಲಿ ಪುರುಷರಗಟ್ಟೆಯಲ್ಲಿ ಹೇಳಿದರು, ಪುರುಷರಗಟ್ಟೆಯಲ್ಲಿ ಅಲ್ಲಿ ನೆರಿಮುಗರ ಮೂರ್ತವರ ಸೇವಾ ಸಹಕಾರಿ ಸಂಘ, ಅದರ ಅಧ್ಯಕ್ಷ ನಾನೇ, ಅಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದರು. ಅತಿ ಹೆಚ್ಚು ಡೆಪಾಸಿಟ್ ಬಂದಿದೆ ಅಂತ ಹೇಳುವ ಮಾತನ್ನು ಅವರು ಉಲ್ಲೇಖ ಮಾಡಿದರು. ಆದರೆ ನಮಗೆ ಕೂಡ ಯಾವಾಗ ಗುರುದೇವ ಸಹಕಾರಿ ಸಂಘ ಅಲ್ಲಿಗೆ ಬಂತ, ನಾವು ಕೂಡ ಭಾಳ ಅಗ್ರೆಸಿವ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗ ಎಲ್ಲ ರೀತಿಯಲ್ಲಿ ಡೆಪಾಸಿಟು ಕೂಡ ನಮಗೆ ಹೆಚ್ಚು ಬಂದಿದೆ. ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಜಾಸ್ತಿ ಮಾಡಿದ್ದೇವೆ. ಮೊನ್ನೆ 2ನೇ ಬ್ರಾಂಚ್ ನಿಮ್ಮನ್ನು ನೋಡಿ 2ನೇ ಬ್ರಾಂಚನ್ನು ಕೂಡ ನಾವು ಕಳೆದ 15 ದಿವಸಕ್ಕೆ ಮೊದಲು ನಾವು ಓಪನ್ ಮಾಡಿದ್ದೇವೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಒಂದು ಸಂಘ ಸಂಸ್ಥೆ ಬಂದರೆ ಇನ್ನೊಂದಕ್ಕೆ ಸಂಘ ಸಂಸ್ಥೆಗೆ ತೊಂದರೆ ಆಗುವುದಿಲ್ಲ, ಅದು ಖಂಡಿತ. ಈಗ ನಮ್ಮ ಪುತ್ತೂರಲ್ಲಿ ಮಾರ್ಕೆಟ್ ರೋಡ್ ಅಂತೇಳಿದೆ. ಒಂದು ಕಾಲದಲ್ಲಿ ಮಾರ್ಕೆಟ್ ರೋಡಲ್ಲಿ ಎಲ್ಲ ಚಿನ್ನದ ಅಂಗಡಿ ಒಂದೇ ಕಡೆಯಲ್ಲಿ ಇದ್ದದ್ದು, ಈಗೆಲ್ಲ ಸ್ಪ್ಲಿಟ್ ಆಗಿದೆ. MT ರೋಡಲ್ಲಿ ಅಡಿಕೆ ಅಂಗಡಿ, ಎಲ್ಲರೂ ಕೊಂಡು ಹೋಗೋದು MT ರೋಡಿಗೆ ಅಡಿಕೆಯನ್ನು, ಆದರೆ ಅವರು ಕೊಡುವ ಅಂಗಡಿ ಬೇರೆ ಉಂಟು.
ಆ ಅಂಗಡಿಗೆ ಅವರು ಅಡಿಕೆ ಕೊಡೋದು. ಚಿನ್ನದ ಅಂಗಡಿ ಇಲ್ಲಿ ಆ ಎಲ್ಲ ಚಿನ್ನದ ಅಂಗಡಿಗೆ ವ್ಯಾಪಾರ ಇದೆ. ಹಾಗಿರುವಾಗ ಅದು ವ್ಯಾಪಾರವನ್ನು ತೆಗೆಯುವುದು, ವ್ಯವಹಾರ ಮಾಡುವುದು ಅದು ನಮ್ಮ ಜವಾಬ್ದಾರಿ. ನಿರ್ದೇಶಕರು ಮತ್ತು ನಮ್ಮ ಏನು ಸಿಬ್ಬಂದಿ ವರ್ಗದವರು ಇದ್ದಾರೆ ಅವರ ನಗುಮುಖದ ಸೇವೆಯನ್ನು ನೋಡಿ ಜನರು ಬರುವಂತಹದ್ದು. ಆದ್ದರಿಂದ ಇಲ್ಲಿ ಇನ್ನಷ್ಟು ಸಂಘ ಸಂಸ್ಥೆಗಳಿಗೆ ಬಂದರೆ ಕೂಡ ಇದ್ದ ಸಂಘ ಸಂಸ್ಥೆಗಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಇನ್ನಷ್ಟು ಅಭಿವೃದ್ಧಿ ಅಂತ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಬೇರೆ ಬೇರೆ ಅತಿಥಿಗಳು ಇಲ್ಲಿ ಮಾತಾಡಲಿಕ್ಕೆ ಇದ್ದಾರೆ. ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ. ಈಗ ಏನು ಒಂದು ಮೈಸೂರು ವಿಭಾಗಕ್ಕೆ ಕಾರ್ಯವ್ಯಾಪ್ತಿ ಇದ್ದರೆ ಇದು ಇನ್ನಷ್ಟು ಪಸರಿಸಿ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಣೆ ಆಗಲಿ, ಅದೇ ದೇಶವ್ಯಾಪ್ತಿ ಆಗಿ ಲಕ್ಷಗಟ್ಟಲೆ ವ್ಯವಹಾರ ಮಾಡುವಂಥ ಸಂಸ್ಥೆಯಾಗಿ ಬೆಳೆಯಲಿ. ತಮ್ಮ ಸೇವೆ ಅವರು ಹೇಳಿದರು, ಸಹಕಾರಿ ಸಂಸ್ಥೆ ಅಂತ ಹೇಳಿದರೆ ಅದು ಖಾಲಿ ಲಾಭವನ್ನು ಮಾತ್ರ ನೋಡುವಂಥ ಸಂಸ್ಥೆ ಅಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಒಂದು ಮದುವೆ ನಡೀತದೆ ಮನೆಯಲ್ಲಿ, ನಮಗೆ ಒಂದು ಸಹಕಾರ ಬೇಕು ಅಂತ ಹೇಳಿದರೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹೋದರೆ ಅವರು ಸಹಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅವರ ಕಾನೂನಿನ ದೃಷ್ಟಿಯಲ್ಲಿ. ಇಲ್ಲಿ ಸ್ವಲ್ಪ ಕಾನೂನು ಇಲ್ಲ ಅಂತೇಳಿ ಅಲ್ಲ, ಸ್ವಲ್ಪ ಸಡಿಲ ಮಾಡಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸಹಕಾರ ಮಾಡುವಂಥ ವ್ಯವಸ್ಥೆ ಇದೆ. ಮನೆ ಕಟ್ಟುವುದಿದ್ದರೆ ಅವರಿಗೆ ವ್ಯವಸ್ಥೆ ಇದೆ, ಅದು ಸಹಕಾರಿ ಸಂಸ್ಥೆಯಲ್ಲಿ. ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸ್ವಲ್ಪ ಅವರ ಸ್ಪೀಡ್ ಕಮ್ಮಿ ಆಗಬೇಕಿದ್ರೆ, ಅವರು ಸ್ವಲ್ಪ ಜನಸಾಮಾನ್ಯರನ್ನು ಗುರುತಿಸಬೇಕಿದ್ರೆ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿರುವಂಥ ಸಹಕಾರಿ ಸಂಘಗಳು ಕಾರಣ ಅಂತೇಳಿಕೆ ನಾನು ಇಚ್ಛೆ ಬರ್ತೇನೆ. ಒಂದು ವೇಳೆ ಇಷ್ಟು ಬಲಿಷ್ಠವಾಗಿ ಈ ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲಿ ಸಹಕಾರಿ ಸಂಸ್ಥೆಗಳು ಇಲ್ಲದೇ ಇರ್ತಿದ್ರೆ ಇವತ್ತು ಡೆಪಾಸಿಟ್ಗೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ 4% ಬಡ್ಡಿಗೆ ಇಳಿತಿತ್ತು. ಇವತ್ತು ಅತ್ಯಂತ ಪೈಪೋಟಿಯಲ್ಲಿ ಬಡ್ಡಿ ದರವನ್ನು ನೀಡಿ, ಈಗ ಯಾರು ಡೆಪಾಸಿಟ್ ಇರ್ತಾರಿಗೆ ಅವರಿಗೆ ಒಳ್ಳೆ ಬಡ್ಡಿ ದರವನ್ನು ಕೊಟ್ಟು ಕನಿಷ್ಠ ಬಡ್ಡಿಯ ಅಂತರದಲ್ಲಿ ಗ್ರಾಹಕರಿಗೆ ಸೌಲಭ್ಯವನ್ನು ಸುಲಭದಲ್ಲಿ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆ ಇದ್ದರೆ ಅದು ಸಹಕಾರಿ ಸಂಘಗಳು. ಆದ್ದರಿಂದ ನಾನು ಇಷ್ಟೇ ಹೇಳಲಿಕ್ಕೆ ಬಯಸುವುದು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಯಾರು ಡೆಪಾಸಿಟ್ ಇರ್ತೀರಿ ಅವರು ಸಹಕಾರಿ ಸಂಘಗಳಲ್ಲಿ ತಮ್ಮ ಡೆಪಾಸಿಟ್ ನೀಡಿ, ಅದೇ ರೀತಿ ಸಾಲ ಸೌಲಭ್ಯ ಕೂಡ ಶೀಘ್ರಗತಿಯಲ್ಲಿ ಹೇಳಿದರು ಮಣಪ್ಪಣ್ಣ, ಶೀಘ್ರಗತಿಯಲ್ಲಿ ಕೊಡುವಂಥ ವ್ಯವಸ್ಥೆ ಇದೆ. ತಾವು ಸಹಕಾರಿ ಸಂಘಕ್ಕೆ ಭೇಟಿ ಕೊಟ್ಟಾಗ ತಮಗೆ ಗೊತ್ತಾಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಈ ಸಂಸ್ಥೆಯಲ್ಲಿ ವ್ಯವಹಾರ ಮಾಡಿ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರ ಮಾಡಬೇಕಂತೇಳಿ ಹೇಳಿಕೊಂಡು ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇನ್ನಷ್ಟು ಶಾಖೆಗಳನ್ನು ತೆರೆಯಲಿ, ಪುತ್ತೂರಿನಲ್ಲಿ ಕೂಡ ಇನ್ನೊಂದು 7-8 ಶಾಖೆ ತೆಗೆಯುವಂತೆ ಗುರುಗಳು ಅನುಗ್ರಹ ಮಾಡಲಿ, ಅದಕ್ಕೆ ಎಲ್ಲ ಪುತ್ತೂರಿನ ಜನತೆಯ ಸಹಕಾರ ಇದೆ ಅಂತೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಹೆಸರಲ್ಲಿ ಒಂದು ಶಕ್ತಿ ಉಂಟು. ನಾರಾಯಣ ಗುರು ಸ್ವಾಮಿಯವರು ಇಡೀ ಸಮಾಜವನ್ನು, ಇಡೀ ಹಿಂದೂ ಸಮಾಜವನ್ನು, ಇವತ್ತು ಹಿಂದೂ ಸಮಾಜ ಇಷ್ಟು ಸುದೃಢವಾಗಿರಬೇಕಾದ್ರೆ ಅದಕ್ಕೆ ಕಾರಣ ನಾರಾಯಣ ಗುರು ಸ್ವಾಮಿಯವರು. ಅದಕ್ಕೋಸ್ಕರ ನಾನು ಕೂಡ ಓಡೋಡಿ ಬಂದೆ ಇಲ್ಲಿಗೆ. ಯಾಕಂದರೆ ಮಂಗಳೂರಿನ 3 ಕಾರ್ಯಕ್ರಮದಲ್ಲಿ 2 ಕಾರ್ಯಕ್ರಮ ಬಿಟ್ಟು ಓಡಿಕೊಂಡು ಬಂದೆ. ಅವರ ಕಥೆಯನ್ನು, ಅವರ ಜೀವನ ಚರಿತ್ರೆಯನ್ನು ತೆಗೆದು ನೋಡಿದಾಗ ಮೈ ರೋಮಾಂಚನ ಆಗುತ್ತೆ. ಹಿಂದೂ ಸಮಾಜದಲ್ಲಿ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ಲ ಎಡರು ತೊಡರುಗಳನ್ನು ಅದನ್ನು ಮೆಟ್ಟಿ ನಿಲ್ಲುವಂತೆ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಟ್ಟಂಥ ಒಂದು ಮಹಾನ್ ದೇವರಂದರೆ ನಾರಾಯಣ ಗುರು ಸ್ವಾಮಿಯವರು. ಅವ್ರ ಬಗ್ಗೆ ಒಂದೆರಡು ಮಾತನ್ನಾಡಲೇಬೇಕು. ಯಾಕಂದರೆ ಆಗಿನ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಇಂಥವರೇ ಹೋಗಬೇಕು ಅನ್ನುವಂತಹ ಕಟ್ಟುಕಟ್ಟಲಿದ್ದ ಸಂದರ್ಭದಲ್ಲಿ ಹಿಂದೂ ಸಮಾಜ ಒಡೆಯಬಾರದು, ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕು. ಯಾರಿಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇರಲಿಲ್ವೋ ಅವರು ಸಿಟ್ಟಲ್ಲಿರ್ತಾರೆ, ನಮಗೆ ಹೋಗಲಿಕ್ಕೆ ಬಿಡಲಿಲ್ಲ, ಗಲಾಟೆ ಮಾಡ್ತಾರೆ. ಅಂಥವರನ್ನು ಸೇರಿಸ್ಕೊಂಡು ಯಾರು ಹೋಗಲಿಕ್ಕೆ ಬಿಡಲಿಲ್ಲವೋ ಬೇರೆ ಒಂದು ದೇವಸ್ಥಾನವನ್ನು ಕಟ್ಟಿ, ಯಾರಿಗೆ ಅಸ್ಪೃಶ್ಯರು ಹೋಗ್ಲಿಕ್ಕಿಲ್ಲ ಅನ್ನುವಂಥ ಬೇಸರಲ್ಲಿದ್ದವರನ್ನು ಕೂಡ ಅವರು ಕೂಡ ದೇವಸ್ಥಾನಕ್ಕೆ ಹೋಗುವಂಥ ವಿಚಾರವನ್ನು ಮುಂದೆ ಇಟ್ಕೊಂಡು ಎಲ್ಲರನ್ನ ಯಾವ ಕಾರಣ ಇಷ್ಟೇ, ಹಿಂದೂ ಸಮಾಜ ಒಡೆಯಬಾರದು. ಅದಕ್ಕೋಸ್ಕರ ಯಾರು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ ಅವರಿಗೂ ಬರಲಿಕ್ಕೆ ಅವಕಾಶ, ಬರಲಿಕ್ಕೆ ಯಾರಿಗಿರಲಿಲ್ಲ ಅವರಿಗೂ ಬರಲಿಕ್ಕೆ ಅವಕಾಶ. ಆ ಕಾರಣಕ್ಕೋಸ್ಕರ ತುಂಬ ದೇವಸ್ಥಾನವನ್ನು ಕಟ್ಟಿ ಹಿಂದೂ ಸಮಾಜವನ್ನು ಒಗ್ಗೂಡಿಸಿದವರು. ಇವತ್ತು ಕೇರಳ ಮತ್ತು ಕರ್ನಾಟಕದಲ್ಲಿ, ಕೇರಳದಲ್ಲಿ ಸಾಕ್ಷರತೆಗೆ ಪ್ರಥಮ ಸ್ಥಾನ ಇರುವಂಥದ್ದು ಕೇರಳ, ನಿಮಗೆಲ್ಲರಿಗೂ ಗೊತ್ತುಂಟು. ಅದಕ್ಕೆ ಮೂಲ ಕಾರಣ, ಅಕ್ಷರಸ್ಥರಾಗಲಿಕ್ಕೆ ಮೂಲ ಕಾರಣ ನಾರಾಯಣ ಗುರು ಸ್ವಾಮಿಯವರು. ವಿದ್ಯಾ ದೇಗುಲವನ್ನು ಪ್ರಾರಂಭ ಮಾಡೋ ಮುಖಾಂತರ ಎಲ್ರಿಗೂ ವಿದ್ಯಾಭ್ಯಾಸ ಸಿಗಬೇಕು, ಆ ಮುಖಾಂತರ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕು, ಅವ ಸಮಾಜದಲ್ಲಿ ಮೇಲಕ್ಕೆ ಬರಲಿಕ್ಕೆ ಮುಖ್ಯ ಕಾರಣವನ್ನು ಕೊಟ್ಟಂಥವರು ಆಗಿನ ನಮ್ಮ ಗುರುಗಳು, ನಮ್ಮ ದೇವರು ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಎಲ್ಲ ಜಾತಿಯ ಮಧ್ಯೆ, ನನ್ನ ತುಂಬ ಜನ ಮಿತ್ರರಿದ್ದಾರೆ, ಆನಂದಣ್ಣ ಇದ್ದಾರೆ, ರಾಮಣ್ಣ ಇದ್ದಾರೆ, ಕೈಲೊಂಗು, ನಾವೆಲ್ಲ ನೆರೆಕರೆಯವರು. ಈಗಾಗಲೇ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಮ್ಮ
ಜಯಂತ್ ನಡುಬೇಲ್ ಅಂದರೆ ಕೆಲವು ಸಲ ತುಂಬ ಆತ್ಮೀಯರ ಹೆಸರು ಕೆಲವು ಸಲ ಬರೋದಿಲ್ಲ. ಅವರು ಸಂಘದ ಶಾಖೆಗೆ ಹೋದವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನನ್ನ ತಂದೆ ಶಾಖೆ ಮಾಡಬೇಕಾದ್ರೆ ಅವರು ಕೂಡ ಸಂಘದ ಸ್ವಯಂ ಸೇವಕ, ಸಂಘದ ಮುಖ್ಯ ಶಿಕ್ಷಕ ಕೂಡ ಆಗಿದ್ದವರು. ನನ್ನನ್ನೋದು ಈ ರೀತಿ ಎತ್ತರ ಸನ ಹೋಗ್ಲಿಕ್ಕೆ ಈ ರೀತಿಯ ಮಹಾಪುರುಷರ ದೇವರ ಆಶೀರ್ವಾದ ಕಾರಣಕ್ಕೋಸ್ಕರ ಆಗ್ತದೆ. ಇವತ್ತು ಹೆಸರಲ್ಲಿ ಒಂದು ಶಕ್ತಿ ಉಂಟಂತ ಹೇಳಿದ್ದೇನೆ ನಾನು. ನನಗೂ ಕೂಡ ಅವರಂದರೆ ನನ್ನೊಂದು ಆರಾಧ್ಯ ದೇವರು. ನಾನು ಕೂಡ ನಿತ್ಯ ನನ್ನ ಪೂಜೆಯಲ್ಲಿ ಅವರನ್ನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ಅವರ ಜೀವನ ಚರಿತ್ರೆಯನ್ನು ತೆಗೆದಾಗ ಅದು ಮೈ ರೋಮಾಂಚನ ಆಗ್ತದೆ. ಹಿಂದೂ ಸಮಾಜಕ್ಕೆ ಅವರು ಕೊಟ್ಟಂಥ ಕೊಡುಗೆ ಒಂದು ದಿವಸ ಬೇಕು ಅವರ ಬಗ್ಗೆ ಮಾತಾಡಬೇಕಾದ್ರೆ. ಆದರೆ ಇವತ್ತು ಅದರ ಜೊತೆಗೆ ಸೇವಾ ಸಹಕಾರ ಕ್ಷೇತ್ರದಲ್ಲಿಯೂ ಅತ್ಯಂತ ಶ್ರೀ ಗುರುದೇವ ಹೆಸರನ್ನಿಟ್ಕೊಂಡು ಅತ್ಯಂತ ಇವತ್ತಿನ 24ನೇ ಶಾಖೆಯನ್ನು ಪ್ರಾರಂಭ ಮಾಡಿದ್ದೀರಿ. 23ನೇ ಶಾಖೆ, ಇದು 24ನೇ ಶಾಖೆ, 23ನೇ ಶಾಖೆ. ಅಷ್ಟು ಸುಲಭದ ಕೆಲಸ ಅಲ್ಲ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಹಕಾರ ಅಂದ ತಕ್ಷಣ ಒಂದು ಸರಕಾರಿ ಬ್ಯಾಂಕ್ ಮತ್ತು ಸಹಕಾರ ಬ್ಯಾಂಕ್ ಸುಲಭದಲ್ಲಿ ಮೇಲಕ್ಕೆ ಬರಲಿಕ್ಕೆ ಅಷ್ಟು ಸುಲಭ ಇಲ್ಲ. ನೀವು ನಿಮ್ಮ ಜನರ ಸಮಾಜದ ಆಶೋತ್ತರಗಳನ್ನು ಈಡೇರಿಸುವಂಥ ಬ್ಯಾಂಕ್ ಇದು. ಆಗ ಏನಾಗುತ್ತೆ ಅಂದರೆ ನೀವು ತುಂಬ ಕಷ್ಟದಲ್ಲಿರುವ ಮೇಲಕ್ಕೆತ್ತುವ ಕೆಲಸವನ್ನು ಮಾಡ್ತೀರಿ. ಈಗಾಗಲೇ ಅಂದ್ರು ಭಾಷಣದಲ್ಲಿ ಡೆಪಾಸಿಟ್ ಬರುವುದು ಕಡಿಮೆ ಅಂತ. ಖಂಡಿತ ದೇವರ ಆಶೀರ್ವಾದ ನಿಮ್ಮ ಹತ್ರ ಉಂಟು, ನಾರಾಯಣ ಗುರುಸ್ವಾಮಿಯವರ ಆಶೀರ್ವಾದ ನಿಮ್ಮ ಮೇಲೆ ಉಂಟು. ಎಲ್ಲೂ ಕೂಡ ಕುಂದುಕೊರತೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅತ್ಯಂತ ಉತ್ತಮ ಶಾಖೆ ಅದು ಮೂಡಿ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಖಂಡಿತವಾಗಿ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಲ್ಲಿ ಇದೊಂದು ಉತ್ತಮ ಶಾಖೆಯಾಗಿ ಬರ್ತದೆ. ಆ ಮುಖಾಂತರ ಸಹಕಾರ ಕ್ಷೇತ್ರ ಅಂದ ತಕ್ಷಣ ಜನರ ಈಗಾಗಲೇ ನಾನು ಆಶೋತ್ತರಗಳನ್ನು ಮೇಲಕ್ಕೆತ್ತುವಂಥದ್ದು. ಇಡೀ ಪ್ರಪಂಚದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಇರುವ ಕಾರಣಕ್ಕೋಸ್ಕರ ಇಡೀ ಉದ್ಯಮಗಳು ಮೇಲಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು. ನಮ್ಮಂಥ ಸಾಮಾನ್ಯ ವರ್ಗದ ಜನರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಈ ಬ್ಯಾಂಕ್ ಮಾಡಲಿ ತುಂಬ ಪ್ರೀತಿಯಿಟ್ಟು ಕರೆದಿದ್ದೀರಿ. ಅದಕ್ಕೋಸ್ಕರ ಈ ನಮ್ಮ ಶಾಖೆಯ ಸೇವೆ ಇಡೀ ಜನರಿಗೆ ಸಮಾಜದಲ್ಲಿ ಮೇಲಕ್ಕೆತ್ತುವಂಥ ಕೆಲಸವನ್ನು ಮಾಡಲಿ. ಆ ಮಾತು ಅರ್ಧದಲ್ಲಿ ಕಟ್ಟಾಯಿತು. ನಾನು ಆನಂದಣ್ಣ ರಾಮಣ್ಣ ಅಂತಂದೆ. ನಾನು ಯಾಕೆ ಈ ಮಾತನ್ನ ಅಂದರೆ ನಮಗೆ ಎಲ್ಲೂ ಕೂಡ ಜಾತಿ ಅಂತ ಗೊತ್ತಾಗಲಿಲ್ಲ. ನಾವು ಎಲ್ಲ ಒಂದು ಕುಟುಂಬ ಥರ ಬೆಳೆದವರು ನಾವು. ಇದಕ್ಕೆ ಕಾರಣ ನಾರಾಯಣ ಗುರುಸ್ವಾಮಿಯವರು. ಆ ಕಾರಣಕ್ಕೋಸ್ಕರ ಹಿಂದೂ ಸಮಾಜದಲ್ಲಿ ಇನ್ನೂ ಕೂಡ ಸ್ವಲ್ಪ ಎಡರು ತೊಡರು ಉಂಟು, ಜಾತಿ ಅಂತ ಉಂಟು. ಅದನ್ನೆಲ್ಲ ಈ ಬ್ಯಾಂಕಿಂಗ್ ಇದರ ಸಂದರ್ಭದಲ್ಲಿ ಅದನ್ನು ಕೂಡ ಮೆಟ್ಟಿ ನಿಲ್ಲುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ತುಂಬ ಪ್ರೀತಿ ಇಟ್ಟು ಕರೆದಿದ್ದೀರಿ. ನಿಮ್ಮ ಜೊತೆ ನಾನು ಸದಾ ಇಡ್ತೇನೆ. ಸರಕಾರದ ಕಡೆಯಿಂದ, ನನ್ನ ಕಡೆಯಿಂದ ಸಮಾಜಕ್ಕೆ ಏನೆಲ್ಲ ಕೆಲಸ ಆಗಬೇಕು, ನೀವು ನನ್ನನ್ನು ಸ್ವಂತ ತಮ್ಮಂತರ ಎನಿಸ್ಕೊಂಡು ಗಟ್ಟಿ ಧ್ವನಿಯಲ್ಲಿ ನನ್ನನ್ನು ಮಾತಾಡಿಸ್ಕೊಂಡು ಸರಕಾರದ ಸವಲತ್ತನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ನನ್ನ ಮುಖಾಂತರ ಮಾಡಿಸ್ಬೋದನ್ನು ಮಾತನಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಪ್ರಥಮವಾಗಿ ನಾನು ಈ ಹಿರಿಯರನ್ನು ನೆನಪಿಸ್ಕೊಳ್ಬೇಕಾಗಿದೆ. ಸನ್ಮಾನ್ಯ ದಿವಂಗತ ವಸಂತ ಬಂಗೇರ್ರವರು, ಅದೇ ರೀತಿ ಹಿರಿಯರಾದಂತಹ ಪದ್ಮನಾಭರವರು, ಭಗೀರಥರವರು, KG ಬಂಗೇರ್ರವರು, ಅದೇ ರೀತಿ ನಮ್ಮ ಸ್ನೇಹಿತ ಧರ್ನಪ್ಪ ಪೂಜಾರಿಯವರು. ಬಹುಶಃ ಇವರೆಲ್ಲ ಸೇರಿಕೊಂಡು ಬಿತ್ತಿದಂಥ ಒಂದು ಸಣ್ಣ ಬೀಜ, ಅದು ಕೂಡ ನಮ್ಮ ಜಿಲ್ಲೆಯ ಒಂದು ಮೂಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಬಿತ್ತಿದಂತಹ ಬೀಜ ಇವತ್ತು ಮೊಳಕೆ ಬಂದಿದೆ, ಬೆಳೆದಿದೆ, ಹೆಮ್ಮರವಾಗಿ ಬೆಳೆದಿದೆ. ರಾಜಾರಾಮ್ರೇ, ಹೆಮ್ಮರವಾಗಿ ಬೆಳೆದಿದೆ. ತುಂಬ ಖುಷಿ ಆಗ್ತಾ ಇದೆ. ಇಂತಹ ಒಂದು ಸಂಘಟನೆ ಸಂಸ್ಥೆಗಳಿಗೆ ಒಂದು ಒಳ್ಳೆಯ ಹೆಸರನ್ನು ಇಟ್ಟಿದ್ದೀರಿ. ಈಗಾಗಲೇ ವಿಧಾನ ಪರಿಷತ್ ಸದಸ್ಯರು ಆ ವಿಚಾರವಾಗಿ ಉಲ್ಲೇಖ ಮಾಡಿದರು. ಇದು ಯಾವಾಗಲೂ ಯಶಸ್ವಿ, ಖಂಡಿತ ಯಶಸ್ವಿ. ಯಾಕಂತಂದರೆ ಗುರುದೇವರ ಒಂದು ಒಳ್ಳೆಯ ಕಲ್ಪನೆ ಇತ್ತು. ಸಮಾನತೆಯ ಬಗ್ಗೆ ತುಂಬ ಯೋಚನೆ ಮಾಡಿದ್ರು ಅವರು. ಸಮಾನತೆ ಬಗ್ಗೆ ಒಂದು ಆಂದೋಲನವನ್ನೇ ಮಾಡಿದರು. ಅಂತಹ ಸಮಾನತೆ ಬರಬೇಕಿದ್ರೆ ಸಹಕಾರ ಇರಲೇಬೇಕು. ಒಳ್ಳೆಯ ಹೆಸರನ್ನು ಸಹಕಾರ ಸಂಘಕ್ಕೆ ನೀವು ಇಟ್ಟುಕೊಂಡು ಈ ಒಂದು ಸಂಘಟನೆಯನ್ನು 2008ರಿಂದ ನಡೆಸ್ತಾ ಇದ್ದೀರಿ. ಭಾಳ ಉತ್ತಮ ರೀತಿಯ ಒಂದು ಸ್ಪಂದನೆ ಜನರಿಂದಲೂ ಕೂಡ ನಿಮಗೆ ಸಿಗ್ತಾ ಇದೆ. ಇವತ್ತು ಕುಂಬ್ರದ ಪರಿಸರದಲ್ಲಿ ಬಂದು ನೀವು ಈ ಒಂದು ಸಂಘಟನೆಯ ಒಂದು ಶಾಖೆಯನ್ನು ತೆರೆದಿದ್ದೀರಿ. ತುಂಬ ಖುಷಿಯಾಗಿದೆ. ಬಂಧುಗಳೇ, ತಾವೆಲ್ಲ ನೆನಪಿರಬೇಕು, ನಾನು ಕೂಡ ಸ್ವಲ್ಪ ಹೊರಗಿನವ, ಕೆದಂಬಾಡಿ ಗ್ರಾಮದವ, ಜಯಂತ ನಡುಬೈಲು ಕೂಡ ಹೊರಗಿನವರು. ಇಲ್ಲಿ ಕುಂಬ್ರಕ್ಕೆ ಒಂದು ವಿಶೇಷತೆ ಅಂತಂದರೆ ಇಲ್ಲಿ ಹೊರಗಿನವರನ್ನು ತುಂಬ ಹೃದಯ ವೈಶಾಲ್ಯತೆಯಿಂದ ಆಹ್ವಾನಿಸ್ತಾರೆ, ಸ್ವಾಗತ ಮಾಡ್ತಾರೆ. ಅಲ್ವಾ ಜಯಂತ್ರೆ? ಖಂಡಿತವಾಗಿಯೂ ಮಾಡ್ತಾರೆ. ಇದಕ್ಕೆ ಇತಿಹಾಸ ಇದೆ. ಇದು ಇವತ್ತು ಮಾತ್ರ ಅಲ್ಲ, ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಈ ಕುಂಬ್ರ ಎನ್ನುವಂಥದ್ದು ಒಂದು ವ್ಯಾಪಾರ ಕೇಂದ್ರವಾಗಿತ್ತಂತೆ. ಇಲ್ಲಿ ಅವರು ವ್ಯಾಪಾರ ಮಾಡ್ತಾ ಇರಲಿಲ್ಲ. ಆ ಕಡೆಯಿಂದ ಪಾಣೆಮಂಗಳೂರಿನಿಂದ ಎಲ್ಲ ಸರಕುಗಳು ಇಲ್ಲಿಗೆ ಬರ್ತಾ ಇದ್ವು.
ಅದೇ ರೀತಿ ಈ ಕಡೆಯಿಂದ ಮಡಿಕೇರಿಯಿಂದ ಗಾಡಿಯಲ್ಲಿ 100-200 ಗಾಡಿಗಳು ಬರುವುದು. ಬಂದು ಇಲ್ಲಿ ಅವರು ಆವಾಗ ಬಾರ್ಟರ್ ಸಿಸ್ಟಮ್, ಅಂದರೆ ವಸ್ತುವಿಗೆ ವಸ್ತುವನ್ನು ಬದಲಾವಣೆ ಮಾಡುವಂಥ ಒಂದು ಸಂದರ್ಭ. ಆ ಕಡೆಯಿಂದ ಭತ್ತ ಬರ್ತಾ ಇತ್ತು, ಅಕ್ಕಿ ಬರ್ತಾ ಇತ್ತು, ಕಾಫಿ ಬೀಜ ಬರ್ತಾ ಇತ್ತು, ಈ ಕಡೆಯಿಂದ ಉಪ್ಪು ಬರ್ತಾ ಇತ್ತು, ಬೇರೆ ಬೇರೆ ರೀತಿಯ ಆಹಾರ ಧಾನ್ಯಗಳು ಬರ್ತಾ ಇದ್ವು. ಇದಕ್ಕೆ ಒಂದು ಕೇಂದ್ರ ಸ್ಥಾನವಾಗಿ ಕುಂಬ್ರ ಬೆಳೆದಿತ್ತಂತೆ. ಆ ಸಂದರ್ಭದಲ್ಲಿ ಇಲ್ಲಿ ಬಂದು ಒಂದು 100-200 ಗಾಡಿಗಳು, ಎತ್ತಿನ ಗಾಡಿಗಳು ಬಂದು ಇಲ್ಲಿ ವಾಸ್ತವ್ಯ ಹೂಡಿ ಇಲ್ಲಿ ವ್ಯಾಪಾರವನ್ನು ಮಾಡಿಬಿಟ್ಟು ಅವರು ಈ ಕಡೆಯವರು ಈ ಕಡೆಗೆ, ಆ ಕಡೆಯವರು ಆ ಕಡೆ ಹೋಗುವಂಥ ಒಂದು ವ್ಯವಸ್ಥೆ ಕುಂಬ್ರದಲ್ಲಿ ಬಹಳ ಹಿಂದಿನಿಂದಲೇ ಇತ್ತು. ಆದ್ದರಿಂದ ಇವತ್ತು ಕೂಡ ಈ ಕುಂಬ್ರದಲ್ಲಿ ಅದೇ ನಡೀತಾ ಇದೆ. ನಾವೆಲ್ಲ ಹೊರಗಿನವರು ಇಲ್ಲಿ ಬಂದು ವ್ಯಾಪಾರ ಮಾಡುವಾಗ ಎಲ್ಲರೂ ಬಹಳ ಖುಷಿಯಿಂದ ನಮ್ಮನ್ನು ಒಪ್ಪಿಕೊಳ್ತಾರೆ. ಆದ್ದರಿಂದ ಗುರುದೇವ ಈ ಸಹಕಾರ ಸಂಘಕ್ಕೆ ಕೂಡ ಇಲ್ಲಿ ಒಳ್ಳೆಯ ಗ್ರಾಹಕರು ಸಿಗ್ತಾರೆ, ಒಳ್ಳೆ ರೀತಿಯಲ್ಲಿ ಇದು ಬೆಳೀತದೆ ಎನ್ನುವಂಥ ಒಂದು ಮಾತವನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಈ ಒಂದು ಶಾಖೆ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರ್ತದೆ. ಇಲ್ಲಿ ಒಳ್ಳೆಯ ಗ್ರಾಹಕರಿದ್ದಾರೆ, ಒಳ್ಳೆಯ ಜನರಾಗಿ ಸ್ನೇಹಿತರಿದ್ದಾರೆ. ನೀವೆಲ್ಲ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಎನ್ನುವಂಥ ಮಾತಿನೊಂದಿಗೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶುಭ. ಇವತ್ತು ತುಂಬ ಸಂತೋಷ ಪಡುವಣ ಅಂದರೆ ಅದು ನಾನು. ಏಕೆಂದರೆ ನನ್ನ ಒಂದು ಕನಸಾಗಿತ್ತು ಅದು. ನಾನು ಯಾವಾಗ ಶ್ರೀ ಗುರುದೇವ ಸೊಸೈಟಿಯ ಸಹಕಾರಿ ಸಂಘದ ನಾನು ಆವಾಗ 10 ವರ್ಷದ ಮೊದಲೇ ನಾನು ಯಾವಾಗ ಸ್ಟಾರ್ಟ್ ಆಗಿದೆ ನಾನು ಸದಸ್ಯನಾಗಿದ್ದೆ. ನಂತರ ಅದರ ಬೆಳವಣಿಗೆಯನ್ನು ನೋಡುವಾಗ ನನಗೆ ಸಹ ಒಂದು ಕನಸಿತ್ತು, ಶ್ರೀ ಗುರುದೇವ ಸೊಸೈಟಿ ನಮ್ಮ ಊರಲ್ಲಿ ಒಂದಾಗಬೇಕು, ಅದು ನಮ್ಮ ಹತ್ತಿರನೇ ಆಗಬೇಕಂತ. ಆನಂತರ ಕೂಡ ಅದು ಕಬಕದಲ್ಲಿ ಪುತ್ತೂರು ಶಾಖೆಯಾಗಿ ಕಬಕದಲ್ಲಿ ಉದ್ಘಾಟನೆ ಆಗಿತ್ತು. ಅದು ಕೂಡ ನಾನು ಅತಿಥಿಯಾಗಿದ್ದೆ. ಆವಾಗ ಸಹ ಒಂದು ಮಾತನ್ನು ನಾನು ಮೋನಪ್ಪ ಸರ್ ಹತ್ರ ಮಾತಾಡಿದೆ. ನಂತರ 2ನೇ ಪುತ್ತೂರಿನ ಶಾಖೆಯಾಗಿ ಪುರಸರಗಟ್ಟೆಯಲ್ಲಿ ಆಗಿತ್ತು. ಆವಾಗ ಕೂಡ ನಾನು ಅಲ್ಲಿ ಅತಿಥಿಯಾಗಿದ್ದೆ. ಆವಾಗ ಸಹ ಮೋನಪ್ಪ ಸರ್ ಹತ್ರ ಹೇಳಿದೆ, ನಾನು ನಮ್ಮ ಬಿಲ್ಡಿಂಗಲ್ಲಿ ಅಲ್ಲ, ಕುಂಬ್ರದಲ್ಲಿ ಒಂದು ಆಗಬೇಕು. ಈಗಾಗಲೇ ಪುರಂದರನ್ನ ಹೇಳಿದರು, ಕುಂಬ್ರ ಅಂದರೆ ಒಂದು ಬೆಳೆಯುತ್ತಿರುವ ನಗರ, ಇಲ್ಲಿ ನಮ್ಮ ಊರಲ್ಲಿ ಒಂದು ಆಗಬೇಕಂತೇಳಿ ಅದು ಕೂಡಿ ಬಂದದು ನನ್ನ ಈ ಒಂದು ಕಟ್ಟಡದ ಆ ಒಂದು ಆವರಣದಲ್ಲಿ. ಅದಕ್ಕೆ ನಾನು ತುಂಬ ಸಂತೋಷ ಪಡುವ ವ್ಯಕ್ತಿ ಅಂದರೆ ನಾನು. ಯಾಕೆಂದರೆ ಸಾಧಾರಣ 23ನೇ ಶಾಖೆ ಇಲ್ಲಿ ಉದ್ಘಾಟನೆ ಆಗಿರಬೇಕಿದ್ರೆ ಇದರ ನಾಗಲೋಕಟ್ಟದ ಬೆಳವಣಿಗೆಯನ್ನು ಈಗಾಗಲೇ ಮೋನಪ್ಪ ಸರ್ ಹೇಳಿದರು. ಎಷ್ಟು ವೇಗವಾಗಿ ಓಡ್ತಿದ್ದಂದರೆ ಅದು ಆ ಓಡುವ ಹಿಂದುಗಡೆ ಅದರ ನಿರ್ದೇಶಕ ಬಂಧುಗಳು, ಆಡಳಿತ ವರ್ಗದ ಬಂಧುಗಳು, ಅದರಲ್ಲಿ ಎಲ್ಲರ ಮುಖದಲ್ಲಿ ಒಂದೇ ಒಂದು ಗುರಿ ಅಂದರೆ ಇದು ಒಳ್ಳೆಯ ಬ್ಯಾಂಕಿನ ಮೂಲಕ ಜನರಿಗೆ ಸಹಕಾರ ಆಗುವಂಥ ಕೆಲಸ ಆಗಬೇಕು. ಪ್ರತಿಯೊಬ್ಬರು ಅವರವರ ಆ ಕ್ಷೇತ್ರದಲ್ಲಿ ಅವರು ಹಿರಿಯ ವ್ಯಕ್ತಿಗಳಾಗಿದ್ದರೂ ಕೂಡ ಈ ಸೊಸೈಟಿಯ ಈ ಸಹಕಾರಿ ಸಂಘದ ಹತ್ತಿರ ಬರುವಾಗ ಅವರೆಲ್ಲ ಒಂದೇ ಸೇರಿ ಅದು ಈ ರೀತಿ ಆಗಬೇಕು, ಅದು ಈ ರೀತಿ ಆಗಬೇಕಂತ ಎಲ್ಲ ಹಿರಿಯ ವ್ಯಕ್ತಿಗಳು. ಈಗಾಗಲೇ ಪದ್ಮನಾಭ ಮಾನಿಂಜ ಅವರು ನಿಜವಾಗಿ ಅವರಿಗೆ ಎಷ್ಟೋ ವಯಸ್ಸಾಗಿರ್ಬೋದು, ಆಗುವುದಿಲ್ಲ, ಆದರೂ ಕೂಡ ಇಲ್ಲಿಗೆ ಓಡಿಕೊಂಡು ಬಂದಿದ್ದಾರೆ. ಯಾಕೆಂದರೆ ಅವರಿಗೆ ತನ್ನ ಸಂಘದ ಅಭಿಮಾನ. ಅದೇ ರೀತಿ ಇವತ್ತು ಅದರ ಒಟ್ಟಿಗೆ ಮತ್ತೊಂದು ಇಲ್ಲಿ ಮುಖ್ಯವಾದ ಬೇರುಗಳಂದರೆ ಸಿಬ್ಬಂದಿ ವರ್ಗ. ನೀವು ಎಲ್ಲಿಯಾದರೂ, ನಾನು ಎಲ್ಲರಲ್ಲಿ ಕೇಳುವುದು, ಇಷ್ಟ ತನಕ ನಾವು ಎಲ್ಲಿಯಾದರೂ ನೋಡಿದೆವು, ಬಂದಾಗ ನಮ್ಮನ್ನು ಸ್ವಾಗತ ಮಾಡುವಂಥ ಒಂದು ರೀತಿ. ಆನಂತರ 1 ತಿಂಗಳ ತನಕ ತನಕ ನಮ್ಮ ಕುಂಬ್ರದಲ್ಲಿ ನಾನು ನೋಡಿಲ್ಲ. ಒಂದು ಫೀಲ್ಡ್ ವರ್ಕ್ ಮೂಲಕ ಜನರ ಮನ್ನಣೆಯನ್ನು ಪಡೆಯುವ ಮೂಲಕ ಸಹಕಾರ ಸಂಘದ ಈ ನಮ್ಮ ಇದರಲ್ಲಿ ಬಂದರೆ ಜನರಿಗೆ ಹೇಗೆ ಇದರಲ್ಲಿ ಸಹಕಾರಿ ಆಗ್ತದೆ, ಉಪಕಾರ ಆಗ್ತದೆ ಎಂಬ ಭಾವನೆಯನ್ನು ಮುಟ್ಟಿಸುವ ಒಂದು ತಿಂಗಳಲ್ಲಿ ಎಲ್ಲ ಶಾಖೆಯ ಸಿಬ್ಬಂದಿ ವರ್ಗದವರು ಇಲ್ಲಿ ಬಂದು, ಅದು ಕೂಡ ಯಾವಾಗ ಅವರಿಗೆ ನಿಜವಾಗಿ ಆದಿತ್ಯವಾರ ಹೆಚ್ಚಾಗಿ ರಜೆ ಇರುವುದಂತ. ಅವತ್ತು ನಾನು ಮೊನ್ನೆ ಆದಿತ್ಯವಾರ ಬರುವಾಗ ಒಂದು 20-25 ಜನ ಇಲ್ಲಿ ಇದ್ದಾರೆ. ನಿಜವಾಗಿ ಎಲ್ಲೆಲ್ಲಿಯ ಆ ಸಿಬ್ಬಂದಿ ವರ್ಗದವರು ಬಂದು ಒಂದು ಕೆಲಸ ಮಾಡುವಂಥ ರೀತಿ, ಮತ್ತು ನಮ್ಮನ್ನು ಆತ್ಮೀಯತೆಯಿಂದ ಅವರನ್ನು ಮಾತಾಡಿಸುವ ರೀತಿ, ಇದು ಬೆಳವಣಿಗೆಗೆ ಮೂಲ ಕಾರಣ ಅಂದರೆ ಸಿಬ್ಬಂದಿ ವರ್ಗ. ಇದರಲ್ಲಿ ಇರುವಂಥದ್ದು ಎಲ್ಲರೂ ಯುವಕರೇ.
ಏನು ಅದರಲ್ಲಿ ಯಾವುದೇ ಮುಲಾಜಿಲ್ಲದೆ ನಾನು ಮ್ಯಾನೇಜರ್, ನಾನು CEO ಅಥವಾ ನಾನು ಕ್ಲರ್ಕ್ ಅಂತ ಭಾವನೆ ಇಲ್ಲದೆ ಒಟ್ಟಾಗಿ ಕೆಲಸ ಮಾಡುವಂಥ ಸಂಘಟನೆಯೇ ಅದು ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ಒಂದು ವ್ಯಕ್ತಿಗಳು. ಯಾಕೆಂದರೆ ನಾರಾಯಣ ಗುರುಗಳು ಒಂದೇ ಮಾತನ್ನು ಹೇಳಿದರು, ಸಂಘಟನೆಯಿಂದ ಬಲಹೀತರಾಗಿ ಎಂಬ ಮಾತಿನ ಅರ್ಥದಲ್ಲಿ ಇವತ್ತು ಈ ಶ್ರೀ ಗುರುದೇವ ಸಹಕಾರಿ ಸಂಘ ಓಡ್ತದೆ. ನನಗೆ ತುಂಬ ತುಂಬ ಸಂತೋಷ. ಯಾಕೆಂದರೆ ನನಗೆ ಅಭಿನಂದನೆ ಕೂಡ ಮಾಡಿದರು. ನಾನು ನಿಜವಾಗಿ ನನಗೆ ಗೊತ್ತೇ ಇರಲಿಲ್ಲ. ನಿಜವಾಗಿ ಅದು ನನಗೆ ಅಗತ್ಯ ಇಲ್ಲ ಸರ್. ಯಾಕೆಂದರೆ ನಾನು ಯಾವಾಗಲೂ ನಿಮ್ಮ ಸದಸ್ಯನೇ. ಯಾವಾಗಲೂ ನಮ್ಮ ಕಡೆಯಿಂದ ಏನು ಇದು ಸರ್ ಹೇಳಿದರು 85 ಲಕ್ಷ ಸ್ವಲ್ಪ ಕಡಿಮೆ ಠೇವಣಿ ಆಗಿದೆ, ಅಕೌಂಟ್ ಕೂಡ 500 ಗುರಿ ಇದ್ದುದು 400 ತನಕ ಆಗಿದೆ ಅಂತ. ಕುಂಬ್ರ ಅಂತ ಹೇಳುವಂಥ ಏರಿಯಾದಲ್ಲಿ ಅದು ಇನ್ನು ಮುಂದಕ್ಕೆ ನೋಡಿ ಸರ್, ಅದು ಪ್ರಥಮ ಅಲ್ಲ, ಇನ್ನು ಮುಂದಕ್ಕೆ ಅದು ಹೇಗೆ ಓಡ್ತದೆ ಅಂತ ಇನ್ನು ಮುಂದಕ್ಕೆ ನೋಡಿ. ಯಾಕೆಂದರೆ ಇಲ್ಲಿ ಎಲ್ಲರೂ ವ್ಯವಹಾರಸ್ಥವರು ಬಂದು ಇನ್ನು ಭಾಗಿಯಾಗುವವರಲ್ಲಿ ಇಲ್ಲಿ ಎಲ್ಲ ಸಮಾಜದ ವ್ಯಕ್ತಿಗಳು ಕೂಡ ಇಲ್ಲಿ ಮುಖ್ಯವಾಗಿದ್ದಾರೆ. ಮೊನ್ನೆ ತಾನಕ್ಕೆ ವರ್ತಕ ಸಂಘದ ಮೂಲಕ ಒಂದು 20ನೇ ವರ್ಷದ ಕಾರ್ಯಕ್ರಮ ಆಗಿತ್ತು. ಆವಾಗ ಫರ್ಲುದ ಕುಂಬ್ರ ಅಂತ ಹೇಳುವಂಥ ಒಂದು ಇಲ್ಲಿ ಜಂಕ್ಷನಲ್ಲಿ ಈಗಾಗಲೇ ಇದು ಗಾಡಿ ಸೆಲ್ಫಿ ಪಾಯಿಂಟ್ ಎಲ್ಲ ಇಲ್ಲಿ ಆಗಿತ್ತು. ಅದು ಮುಂದಕ್ಕೆ ಬೆಳೆಯುವಂಥದ್ದು ದೊಡ್ಡ ಒಂದು ನಗರ ಕೂಡ ಇಲ್ಲಿ ಆಗ್ತದೆ. ಎಲ್ಲದಕ್ಕೂ ಕೊಂಡಿ ಕೂಡ ಆಗಿದೆ. ಯಾಕೆಂದರೆ ಈ ಕಡೆ ಹೋದರೆ ಬೆಲ್ಲರೆ ಸುಬ್ರಹ್ಮಣ್ಯ, ಆ ಕಡೆ ಹೋದರೆ ಪುತ್ತೂರು, ಈ ಕಡೆ ಬಂದರೆ ಮಡಿಕೇರಿ ಮೈಸೂರು ಎಲ್ಲ ಇದೊಂದು ಕೇಂದ್ರ ಸ್ಥಳ ಕೂಡ ಆಗಿದೆ. ಆದ ಕಾರಣ ಮುಂದಕ್ಕೆ ನೀವು ನೋಡಿ ಕುಂಬ್ರ 23ನೇ ಶಾಖೆ ಎಲ್ಲ ಶಾಖೆಯನ್ನು ಮೆಟ್ಟಿ ನಿಲ್ಲುವಂಥ ಶಾಖೆ ಇದು ಆಗ್ತದೆ ಎಂಬ ನಾನು ಕೂಡ ಭರವಸೆಯನ್ನು ಕೊಡ್ತೇನೆ. ಇದು ಮುಂದಕ್ಕೆ ಹೋಗ್ತದೆ ಎಂಬ ಭಾವನೆಯನ್ನು ಕೊಡ್ತೇನೆ ಅಂತ ಹೇಳುತ್ತಾ, ನನ್ನ ಒಂದು ಕಟ್ಟಡದಲ್ಲಿ ನೀವು ಅವಕಾಶ ಮಾಡಿಕೊಟ್ರ ನಂತರ ನನಗೆ ಕೂಡ ಅಭಿನಂದನೆ ಮಾಡಿಕೊಟ್ಟಿದ್ರ ಎಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ಕೃತಜ್ಞತೆ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮ್ಮ ಈ ಒಂದು ಆರ್ಥಿಕ ವ್ಯವಸ್ಥೆಗೆ ಸಹಕಾರಿ ಸಂಸ್ಥೆಗಳು ಅತ್ಯಗತ್ಯವಾಗಿದೆ. ಹಾಗೆ ಉತ್ತಮ ಉದ್ದೇಶವನ್ನಿಟ್ಟುಕೊಂಡು ಈ ಸಂಸ್ಥೆಯ ಎಲ್ಲರ ಒಳಿತಿಗಾಗಿ ಈಗಾಗಲೇ ನಮ್ಮ ಕುಂಬ್ರದಲ್ಲಿ 23ನೇ ಶಾಖೆಯನ್ನು ಆರಂಭಗೊಂಡಿದೆ. ಈ ಸಹಕಾರ ಸಂಘವು ವಿವಿಧ ಸೌಲಭ್ಯಗಳೊಂದಿಗೆ ಎಲ್ಲ ಗ್ರಾಹಕರ ಮೆಚ್ಚುಗೆಯನ್ನು ಗಳಿಸುವಂತಾಗಲಿ, ಇನ್ನಷ್ಟು ಶಾಖೆಗಳನ್ನು ಮಾಡ್ತಾ ಈ ಒಂದು ಸಂಸ್ಥೆಯು ವಿಸ್ತಾರಗೊಳ್ಳಲಿ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ, ಇವತ್ತು ನಾವು ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘ ಇದರ 23ನೇ ಶಾಖೆಯನ್ನು ನಾವು ಈಗಾಗಲೇ ಲೋಕಾರ್ಪಣೆ ಮಾಡಿದ್ದೇವೆ. ಹಾಗೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಇದು 3ನೇ ಶಾಖೆಯಾಗಿ ಇವತ್ತು ಲೋಕಾರ್ಪಣೆಗೊಳಿಸಿದ್ದೇವೆ. ಹಾಗೆ ನಮ್ಮ ಎಲ್ಲ ಆರ್ಥಿಕ ಪರಿಸ್ಥಿತಿಯ ಒಟ್ಟುಗೂಡಿಸುವಲ್ಲಿ ಇದೊಂದು ಉತ್ತಮವಾದ ಶಾಖೆ ಅಂತಲೇ ಹೇಳ್ಬೋದು. ಸಾಮಾನ್ಯ ಜನರ ಒಳಿತಿಗಾಗಿ ಕೂಡ ಇದು ಒಂದು ಒಳ್ಳೆಯ ಸಹಕಾರಿ ಸಂಘ ಇದಾಗಿದೆ. ಹಾಗೆ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಪ್ರಾಯಶಃ ಈ ಒಂದು ಸಹಕಾರಿ ಕ್ಷೇತ್ರ ನಮಗೆಲ್ಲರಿಗೂ ಒಂದು ಪುಣ್ಯದ ಕೆಲಸ ಮಾಡುವಂತಹ ಕ್ಷೇತ್ರ. ಹಲವಾರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಒಂದು ಯೋಗವು ನನಗೆ ಸಿಕ್ಕಿದೆ. ನಾವು ಸಮಾಜದಲ್ಲಿ ಇವತ್ತು ಎಲ್ಲ ಅಂದರೆ ಸಾಧಾರಣವಾಗಿ ನಾವು ಹೆಚ್ಚಿಗೆ ಕಾಣುವಂಥದ್ದು ಮಧ್ಯಮ ವರ್ಗದಿಂದ ಕೆಳಗಿನ ಒಂದು ಜನರ ಜೀವನ ನಾಡಿಯಾಗಿ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಅದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇರ್ಬೋದು ಅಥವಾ ಖಾಸಗಿ ವಿವಿಧೋದ್ದೇಶ ಸೌಹಾರ್ದ ಇಂತಹ ಸಂಘಗಳಿರ್ಬೋದು, ಇಲ್ಲಿ ನಮಗೆ ಅತಿ ವಿನಯತೆಯ ಸರಳತೆಯ ಮುಕ್ತವಾಗಿ ನಮ್ಮ ಕಾರ್ಯಗಳನ್ನು ಮಾಡುವಂಥ ಸಿಬ್ಬಂದಿಗಳು ಸಿಗ್ತಾರೆ. ಪ್ರತಿಯೊಂದು ಜನರ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಆರ್ಥಿಕತೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಕ್ಷೇತ್ರ ಇದು. ನಾನು ನಿಮಗಾಗಿ, ನೀವು ನಮಗಾಗಿ, ನಾವು ಎಲ್ಲರಿಗಾಗಿ, ಎಲ್ಲರಿಗೂ ನಮಗಾಗಿ ಅನ್ನುವಂತಹ ಧ್ಯೇಯವಾಕ್ಯದೊಂದಿಗೆ ಈ ಸಹಕಾರಿ ಕ್ಷೇತ್ರ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಪ್ರತಿಯೊಂದು ಮನೆಗಳಲ್ಲಿಯೂ ಒಂದು ಮುಟ್ಟುವಂಥ ಕ್ಷೇತ್ರ.
ಅಂದರೆ ಸಣ್ಣದಿಂದ ಇರುವಾಗ ಹಿಡಿದು ಎಲ್ಲ ಹಂತಗಳಲ್ಲಿ ಕೂಡ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಅಥವಾ ತನ್ನ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ತನ್ನ ಭೂಮಿಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಹಲವಾರು ಆ ಕೆಲಸ ಕಾರ್ಯಗಳಲ್ಲಿ ನಮಗೆ ಈ ಸಹಕಾರಿ ಕ್ಷೇತ್ರ ನೆರವಿಗೆ ಬರ್ತದೆ. ಅಂತಹ ಒಂದು ಶ್ರೀ ಗುರುದೇವ ಅವರ ಹೆಸರಿನಲ್ಲಿ ವಿವಿಧೋದ್ದೇಶ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಈ ಒಂದು ಸಂಘ ಸ್ಥಾಪನೆ ಮಾಡಿದ್ದೀರಿ. ಇಲ್ಲಿ ಕುಂಬ್ರದಲ್ಲಿ 23ನೇ ಶಾಖೆ ಈ ಪ್ರಾರಂಭಗೊಂಡಿದೆ. ಈ ಶಾಖೆ ಇಲ್ಲಿ ಪ್ರಾರಂಭಗೊಂಡು ಅತ್ಯಂತ ಇನ್ನೂ ಹೆಚ್ಚಿನ ರಾಜ್ಯ ಮಟ್ಟದಲ್ಲಿ ಹಾಗೂ ದೇಶ ಮಟ್ಟದಲ್ಲಿ ಹೆಸರು ಮಾಡಿಕೊಂಡು ಈ ಶಾಖೆಯ ಎಲ್ಲ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಯವರ ಏನು ಕನಸಿದೆ ಅದೆಲ್ಲ ಸಾಕಾರಗೊಳ್ಳಲಿಕ್ಕೆ ಇಲ್ಲಿಯ ಸ್ಥಳ ಸಾನ್ನಿಧ್ಯ ದೇವರು ಹಾಗೂ ಸೀಮೆಯ ಮಹಾಲಿಂಗೇಶ್ವರನ ಅನುಗ್ರಹವನ್ನು ಬೇಡುತ್ತಾ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ. 23 ಹೋಗಿ ಇನ್ನೂ ಹೆಚ್ಚಿನ ಶಾಖೆಗಳನ್ನು ತೆರೆದು ಆ ಶಾಖೆಗಳಲ್ಲಿ ತೆರೆಯುವ ಮುಖಾಂತರವಾಗಿ ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಒಂದು ಕೌಟುಂಬಿಕ ಆಧಾರವಾಗಿರಲಿ, ಈ ಸಮಾಜದ ಎಲ್ಲ ಬಂಧುಗಳಿಗೆ ಸಾಕಾರವಾಗಿರಲಿ ಅಂತ ಹಾರೈಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಸೇಕಾರ. ಗ್ರಾಹಕರ ಸಹಕಾರ ಇಲ್ಲದಿದ್ದರೆ ಯಾವ ಸಂಸ್ಥೆಯೂ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ನಿಮಗೆ ಈಗಾಗಲೇ ನಮ್ಮ ವಿಶೇಷಾಧಿಕಾರಿಗಳು ನಮ್ಮ ಸಂಸ್ಥೆಯ ಬಗ್ಗೆ ಸವಿವರವಾಗಿ ತಿಳಿಸಿದ್ದಾರೆ. ಆದ್ದರಿಂದ ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಆದರೆ ಒಂದು ವಿಷಯ ಬಹುಶಃ ಅವರು ಮರೆತು ಇರಬೇಕು. ಮುಖ್ಯವಾಗಿ ಸಾಲಗಾರರಿಗೆ ನಾವು ಸಾಲ ಕೊಟ್ಟಾದ ಮೇಲೆ ಅದರ ಮರುಪಾವತಿಗೆ ಒತ್ತಾಯಿಸ್ತಾ ಇದ್ದೇವೆ. ಅದು ಬಹುಶಃ ನಮ್ಮ ಕರ್ತವ್ಯ ಕೂಡ. ಇಲ್ಲಿ ಒಂದು ವಿಚಾರ ಏನಂತ ಹೇಳಲಿಕ್ಕೆ ಅವರಿಗೆ ಮರೆತು ಹೋಗಿದ್ದು, ನಮ್ಮ ಸಂಸ್ಥೆಯಲ್ಲಿ ಸುಮಾರು 5 ಲಕ್ಷದವರೆಗೆ ಸಾಲ ತಗೊಂಡ ಸಾಲಗಾರರು ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅವರು ಸಾಲದ ಮೊತ್ತವನ್ನು ಪಾವತಿಸದೇ ಇದ್ದಲ್ಲಿ ಬಹುಶಃ ನಮ್ಮಲ್ಲಿ ಒಂದು ವಿಮೆಯ ವ್ಯವಸ್ಥೆ ಇದೆ. ಆ ವಿಮೆಗೆ ಸೇರ್ಪಡೆ ಆಗಿದ್ದರೆ ಅವರ ಸಾಲವನ್ನು ಮನ್ನಾ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿದೆ. ಇದು 5 ಲಕ್ಷದವರೆಗೆ ಇದೆ. ಇದರಿಂದ ಇಂಥ ವ್ಯವಸ್ಥೆ ಬಹುಶಃ ಹೆಚ್ಚಿನ ಸಂಸ್ಥೆಯಲ್ಲಿ ಇರಲಿಕ್ಕಿಲ್ಲ. ಆದ್ದರಿಂದ ಗ್ರಾಹಕ ಬಂಧುಗಳು ನಮ್ಮ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ನಮ್ಮ ಸಂಸ್ಥೆಯ ಉದ್ದೇಶವನ್ನು ಇಲ್ಲಿ ನಮಗೆ ಸಹಕಾರ ಕೊಟ್ಟು ನಮ್ಮ ಸಂಸ್ಥೆಯನ್ನು ಬೆಳೆಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಾನು ಅಧ್ಯಕ್ಷನ ನೆಲೆಯಲ್ಲಿ ನಿಮಗೆ ನಮ್ಮ ಸಂಸ್ಥೆಯಿಂದ ಪ್ರಾಮಾಣಿಕ ಮತ್ತು ಪಾರದರ್ಶಕ ಸೇವೆಯನ್ನು ನಮ್ಮ ಸಿಬ್ಬಂದಿ ಕೊಡ್ತಾರೆ ಎಂಬ ಭರವಸೆಯನ್ನು ಕೂಡ ನಾನು ಈ ಸಮಯದಲ್ಲಿ ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಆದ್ದರಿಂದ ನಾವು ಈಗಾಗಲೇ 23 ಶಾಖೆ, ಇವತ್ತು ಇಲ್ಲಿಗೆ 23ನೇ ಶಾಖೆ ಆಗಿದೆ. ಇನ್ನು ಒಂದು 2 ತಿಂಗಳಲ್ಲಿ 25 ಶಾಖೆಗಳನ್ನು ಪೂರ್ಣಗೊಳಿಸುವಂಥ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇವೆ. ಆದ್ದರಿಂದ ನಿಮ್ಮ ಎಲ್ಲರ ಸಹಕಾರ ಇದ್ದರೆ ನಮ್ಮ ಸಂಸ್ಥೆ ಬೆಳೀಬಹುದು. ಆದ್ದರಿಂದ ದಯವಿಟ್ಟು ನಿಮ್ಮ ಈ ಕುಂಬ್ರ ಶಾಖೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡುವಂಥ ಕೆಲಸವನ್ನು ನೀವು ಎಲ್ಲ ಗ್ರಾಹಕರು ಮಾಡಬೇಕಂತೇಳಿ ನಿಮ್ಮಲ್ಲಿ ವಿನಂತಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.